ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 4ನೇ ತಾರೀಕು ಜುಲೈ 2025 ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಶುಕ್ಲ ಪಕ್ಷದ ನವಮಿ ತಿಥಿ, ಚಿತ್ತಾ ನಕ್ಷತ್ರ, ಶಿವಯೋಗ, ಕೌಲವಕರಣ. ಇವತ್ತಿನ ಪಂಚಾಂಗ ಫಲ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆ. ಒಬ್ಬರು ಮೆಸೇಜ್ ಹಾಕಿದ್ದಾರೆ, ಸುಜಾತ ಅನ್ನೋ ಒಂದು ಇದರಿಂದ ಇದ್ಯಾಕೆ ಮಾಡಬಾರ್ದು, ನೀವು ತಪ್ಪು ಖಂಡಿತ ಒಪ್ಕೋತೇನೆ ತಾಯಿ. ಅದಕ್ಕೆ ನಾನು ಕಾರ್ಯಕ್ರಮದಲ್ಲಿ ಆಗಾಗ ಹೇಳ್ತಿರ್ತೇನೆ, ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸಿ ಅಂತಕ್ಕಂಥದ್ದು. ಆದರೆ ನಮ್ಮ ವೈದಿಕಕ್ಕೆ ಕೆಲವೊಂದು ನಿಯಮಗಳಿದೆ, ಅದನ್ನು ಮೀರೋ ಹಾಗೇ ಇಲ್ಲ. ಅನಾದಿ ಕಾಲದಿಂದಲೂ ನಾನು ಸೃಷ್ಟಿ ಮಾಡಿ ಹೇಳ್ತಿಲ್ಲ, ನಾನಾಗಿ ಸೇರಿಸಿ ಒಂದು ಹೇಳ್ತಿಲ್ಲ, ಕೆಲವಕ್ಕಿಲ್ಲ. ಈಗ ಒಂದು ಉದಾಹರಣೆ, ನಾನು BEd ಮಾಡಿದ್ರೆ ಮಾತ್ರವೇ ಒಂದು ಟೀಚ್ ಮಾಡಬಹುದು. ಶಾಲೆಗೆ ಅಲ್ಲೂ ಕೂಡ ಎಕ್ಸಾಮ್ ಇಡ್ತಾರೆ, ರಿಟರ್ನ್ ಟೆಸ್ಟ್ ಇಡ್ತಾರೆ. ಟೀಚರ್ ಆಗಲಿಕ್ಕೆ ಅರ್ಹತೆ ಇದೆಯಾ, ಈತ ಕಲಿಸಬಲ್ಲನ, ಆ ವಿದ್ಯೆಗೆ ಇವನು ಪ್ರಾವೀಣ್ಯತೆ ಪಡೆದಿದ್ದಾನ ಅನ್ನತಕ್ಕಂಥದ್ದನ್ನ ಅಲ್ಲೊಂದು ಪರೀಕ್ಷೆ ಇಟ್ಟು, ಅಲ್ಲೊಂದು ಸಂಸ್ಥೆ ಇರುತ್ತೆ, ಸುಮ್ಮನೆ ಒಂದು ಟೀಚರ್ ಆಗಿ ತಗೊಳ್ಳೋದಿಲ್ಲ. ಯಾರಂದ್ರೆ ಯಾರು, ಆ ಸರ್ಟಿಫಿಕೇಟ್ಸ್ನ ಚೆಕ್ ಮಾಡ್ತಾರೆ, ಎಲ್ಲ ನೋಡಿ ಅವ್ರಿಗೆ ಮತ್ತೆ ಟ್ರೈನಿಂಗಲ್ಲೂ ಹಾಕ್ತಾರೆ. ಅದೆಲ್ಲ ಆಗಿ ಅವ್ರಿಗೊಂದು ಪೋಸ್ಟಿಂಗ್ ಕೊಡೋದು. ಇಲ್ಲ ಇನ್ನು ನಿಮ್ಮ ಭಾಷೆಯಲ್ಲೇ ಹೇಳಬೇಕು ಅಂದ್ರೆ, ಎಲ್ಲೋ ಯೂಟ್ಯೂಬಲ್ಲಿ ತೋರಿಸಿದ ಅಡಿಗೆ ಮಾಡೋದನ್ನ ನೋಡ್ಬಿಟ್ಟು ಅಡಿಗೆ ಮಾಡ್ತೀನಿ ಅಂದ್ರೆ ಬೆಸ್ಟ್ ಬೀಳೋದೆ. ಇನ್ನೂ ಒಂದು, ಯೂಟ್ಯೂಬಲ್ಲಿ ಡ್ರೈವಿಂಗ್ ಮಾಡೋದನ್ನ ಕಲ್ತು ಬಿಟ್ಟು ಗಾಡಿ ತಗೊಂಡು ಹೋದ ಅಂದ್ರೆ ಅರೆಸ್ಟ್ ಮಾಡಿಬಿಡ್ತಾರೆ. ಆಕ್ಸಿಡೆಂಟ್ಗಳ ಎಲ್ಲಿದೆ ಲೈಸೆನ್ಸು? ಡ್ರೈವಿಂಗ್ ಲೈಸೆನ್ಸ್ ಇದೆಯಾ, ಅದಕ್ಕೆ ಮೊದಲು ಒಂದು ಲರ್ನಿಂಗ್ ಲೈಸೆನ್ಸ್ ಕೊಡ್ತಾರೆ, ನೆನ್ಪಿಟ್ಕೊಳ್ಳಿ. ಈ ಒಂದು ಸಾಮಾನ್ಯ ಜ್ಞಾನವೂ ಇಲ್ಲದೆ ನೀವು ನೋಡೋಣ, ಹೋಗ್ಬಿಟ್ಟು ಗನ್ ತಗೊಳಕ್ ಹೋಗಿ, ನಮ್ಮ ಭಾರತದಲ್ಲಿ, ನಮ್ಮ ಹೈಂದವ ದೇಶದಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ ಎಲ್ರಿಗೂ ಗನ್ ಇಟ್ಕೊಳಕ್ ಕೊಡಲ್ಲ. ಮೊನ್ನೆ ನೋಡಿ, ಯಾರೋ ನಿವೃತ್ತ ಪೊಲೀಸ್ ಅಧಿಕಾರಿ ಟೆನ್ಷನ್ ತಡಿಲಿಕ್ಕೆ ಆಗ್ತಿಲ್ಲ, ಸೀದಾ ಸದ್ದು ಇನ್ನೊಂದು ಗನ್ ತಗೊಂಡು ಬಂದ್ಬಿಟ್ಟಿದ್ದಾರೆ ಹೊರಗಡೆ, ಡಬಲ್ ಬ್ಯಾರಲ್ ಗನ್. ಗೊತ್ತು, ನಮ್ಮ ಸನಾತನ ಧರ್ಮದಲ್ಲಿ ಒಂದು ಅಸ್ತ್ರವಿಲ್ಲದೆ ಮನುಷ್ಯ ಮೌನವಾಗಿಯೇ ಸಾಯಿಸೋ ಮನುಷ್ಯ, ಬಟ್ಟೆ ಬೆನ್ನು ಚೂರಿ ಹಾಕಿಯೇ ಸಾಯಿಸೋ ಮನುಷ್ಯ, ಸ್ನೇಹಿತನ ರೂಪದಲ್ಲಿ ಬಂದು, ಮಿತ್ರನ ರೂಪದಲ್ಲಿ ಬಂದು, ಬಂಧುವಿನ ರೂಪದಲ್ಲಿ ಬಂದು, ವ್ಯವಹಾರದ ರೂಪದಲ್ಲಿ ಬಂದು, ಅಂಥದ್ರಲ್ಲ ಅಸ್ತ್ರ ಇದ್ರೆ ಕೂತಿ ಕೈಗೆ ಕತ್ತಿ ಕೊಟ್ರೆ ಏನಾಗುತ್ತೆ, ಕತ್ತರಿಸಿ ಬಿಸಾಕುತ್ತೆ ಅಂತ ಗೊತ್ತು, ಅದಕ್ಕೆ ಕೊಡಲ್ಲ. ಪ್ರೋಟೋಕಾಲ್ಸ್ ಇದೆ. ಹಾಗೆಯೇ ನಾನ್ ದೊಡ್ಡವನು, ನಾನು ಒನ್ ವೇನಲ್ಲೇ ಹೋಗೋದು, ತಗೊಂಡೋಗಾಗ್ತಾರೆ. ನಿಯಮಗಳಿದ್ದಾವೆ. ಒಂದು ಭೂತಾಯಿ ಸೇವೆ, ಒಬ್ಬ ರೈತ ಅನ್ನದಾತ ಎಷ್ಟು ವರ್ಷಗಳ ಪರಿಶ್ರಮ ಹಾಕಿರ್ತಾರೆ ಗೊತ್ತಾ? ಕಳೆ ತೆಗೆಯೋದ್ರಿಂದ ಹಿಡಿದು, ಭೂಮಿ ಹಸನು ಮಾಡೋದ್ರಿಂದ ಹಿಡಿದು ಎಲ್ಲ ಆಗಿಯೇ ದಿಢೀರಂತ ಹೋಗ್ಬಿಟ್ಟು ಬೆಳೆ ಇಟ್ಟುಬಿಡ್ತೀನಿ ಅಂತ ಒಬ್ಬ ರೈತ ಮಾಡಲ್ಲ. ಅದ್ರ ಹಿಂದುಗಡೆ ಒಂದು 20-30 ವರ್ಷಗಳ ಪ್ರಾವೀಣ್ಯತೆ ಇರುತ್ತೆ. ಎಲ್ಲೋ ಯೂಟ್ಯೂಬ್ಗಳಲ್ಲಿ ತೋರಿಸಿದ ತಕ್ಷಣ ಇವತ್ತು ಯೂಟ್ಯೂಬ್ಗಳ ಮಾಯ ಆಗ್ಬಿಟ್ಟಿದೆ. ನಿಮ್ಮಲ್ಲಿ ಅಂಥದ್ದೊಂದು ಮತಿ ಹೀನ ವಿಚಾರ ಬಂದುಬಿಡುತ್ತೆ. ನಾವ್ಯಾಕ್ರಿ ಮಾಡಬಾರ್ದು, ಈ ಪೂಜೆ, ಈ ನಿಯಮ ಇದಲ್ಲ, ಇಂಥದ್ದು ಹೇಳ್ತೀರಾ, ಹಾಗೆ ಹೇಳ್ತೀರಾ, ನಮಗ್ ಲಕ್ಷ್ಮೀ ಪೂಜೆ ಇಲ್ಲ ಅಂತ ಹೇಳ್ತೀರಾ, ನಮಗ್ ವಾರಾಹಿ ದೇವಿ ಪೂಜೆ ಇಲ್ಲ ಅಂತ ಹೇಳ್ತೀರಾ ಅನ್ನತಕ್ಕಂಥ ಅಸಂಬದ್ಧ ಉಡಾಳತನದ ಮಾತು ದಯಮಾಡಿ ಕ್ಷಮಿಸಿ ತಾಯಿ. ನಿಮಗ್ ನೋವು ಮಾಡ್ಬೇಕು ಅಂತ ಹೇಳಿಲ್ಲ, ಇಲ್ಲ ಅಂದಮೇಲೆ ಇಲ್ಲ, ಏನು ಇಲ್ಲ. ನಾನು
ಒಂದು ಕ್ಷೌರಿಕ ವೃತ್ತಿ ಮಾಡಬೇಕಂದ್ರೂ ಕೂಡ ಫಸ್ಟು ಅಲ್ಲಿ ಕ್ಷೌರಿಕ ಅಂಗಡಿಯಲ್ಲಿ ಕಸ ಎತ್ತೋದು ಬರ್ಬೇಕು. ಆ ಕೂದಲು ಒಂದು ಚೂರು ಕೆಳಗಡೆ ಬೀಳ್ದಾಗೆ ಶುದ್ಧವಾಗಿ ಬರಬೇಕು. ಬಾಯಿ ಎರಡೆರಡು ಸಲ ಅಲ್ಲ, ಮೂರ್ ಸಲ. ಉತ್ತರ ಕೊರಿಯಾದವರು, ಸೌತ್ ಕೊರಿಯಾ ಪ್ರಾಂತ್ಯದವರು ದಿನಕ್ಕೆ 3 ಬಾರಿ ಬ್ರಷ್ ಮಾಡ್ತಾರೆ. ದುರ್ವಾಸನೆಯಲ್ಲಿ ಕಟಿಂಗ್ ಮಾಡುವಾಗ ಬಾಯಿಂದಲೇ ದೇಹದಿಂದಲೇ ದುರ್ಗಂಧ ಬಂದ್ರೆ ಯಾರು ಬರ್ತಾರೆ ನಿಮ್ಮ ಅಂಗಡಿಗೆ? ಕತ್ರಿ ಇಟ್ಕೊಳ್ಳೋದು ಒಂದು ಕಲೆ. ಮಾತನಾಡುವುದು, ಆ ಒಂದು ಬಂದಿರತಕ್ಕಂಥ ಗ್ರಾಹಕನಿಗೆ ಹೇಗೆ ಬೇಕು ಅನ್ನತಕ್ಕಂಥ ಯಾವ ರೀತಿಯ ಆ ಕೂದಲನ್ನ, ಆ ಸ್ಟೈಲು, ವೈಶಿಷ್ಟ್ಯತೆ, ವಿಶೇಷತೆ, ರಫ್ ಕೂದಲಿರುತ್ತೆ, ಸಿಲ್ಕಿ ಕೂದಲಿರುತ್ತೆ, ಒರಟು ಕೂದಲಿರುತ್ತೆ, ಗುಂಗುರು ಕೂದಲಿರುತ್ತೆ, ಎಂತೆಂಥದ್ದೋ ಇರುತ್ತೆ. ಸುಮ್ಮನೆ ಕತ್ರಿ ಇಟ್ಕೊಂಡು ಬಂದ್ಬಿಡುತ್ತೆ, ಇಟ್ಕೊಂಡು ನಾನು ಮಾಡ್ಬಿಡ್ತೀನಿ ಅಂದ್ರೆ ಹಾಕೊಂಡು ಬೂಸ ಹೊಡಿಸ್ಕೊಂಡು ಬರೋದೆ, ಉಗಿಸ್ಕೊಂಡು ಬರೋದೆ, ಇದೇ ನಿಯಮ. ಇಂಥ ಒಂದು ಮಹಾ ಪವಿತ್ರ ಕೆಲಸಗಳಲ್ಲಿ ಇಷ್ಟು ನಿಯಮ ಆಗಿರ್ಬೇಕಾದ್ರೆ ಆಗಮಶಾಸ್ತ್ರಗಳ ವೈದಿಕ ಕೆಲವು ಪೂಜೆಗಳು, ನಿಯಮಗಳು ಕೆಲವರಿಗಿಲ್ಲ ಅಂದ್ಮೇಲೆ ಇಲ್ಲ. ನಾನು ಮಾಡ್ತೀನಿ ಅಂದ್ರೆ ನೀವು ಮಾಡ್ಕೊಳ್ಳಿ. ಯಾಕಂದ್ರೆ ಲಕ್ಷ್ಮೀ ಪೂಜೆಗಳಿಗೆ, ಎಲ್ಲಾ ಪೂಜೆಗಳಿಗೂ ಒಂದು ನಿಯಮ ಇದೆ. ಅರೆ, ಎಲ್ಲಾ ಪೂಜೆಗಳಿಗಿಂತಲೂ ಅತ್ಯಂತ ಶ್ರೇಷ್ಠವಾದ ಪೂಜೆ ಗೊತ್ತಿದೆಯಾ? ದೇವ ಪೂಜೆಗಿಂತಲೂ ದೊಡ್ಡ ಪೂಜೆ ಗುರು ಪೂಜೆ. ಅದಕ್ಕೂ ಮೀರಿದ ಒಂದು ಪೂಜೆ ಇದೆ, ಗೊತ್ತಿದೆಯಾ? ಪಿತೃಗಳ ಶಾಂತಿ, ಪಿತೃ ಪೂಜೆ, ಮಹಾಪೂಜೆ ಅದು. ಅದಕ್ಕೆ ಮಹಾಲಯ ಅಮಾವಾಸ್ಯೆ ಅಂತ 15 ದಿನ ಇರ್ತಾರೆ. ಯಾವ ಪೂಜೆ ಆದ್ರೂ ಮುಗಿಸ್ಕೊಳ್ಳೋ, ಇನ್ನೊಂದ್ಸಲಿಗೆ ಮಾಡ್ಕೋಬಹುದು ಆಷಾಢಕ್ಕೆ. ಇಲ್ಲ ಇದಾಗ್ಲಿಲ್ಲ ಶ್ರಾವಣದಲ್ಲಿ ಮಾಡ್ಕೋಬಹುದು ವರಮಹಾಲಕ್ಷ್ಮಿ ಹಬ್ಬ. ಇಲ್ಲ ಅದು ಮಿಸ್ ಆಯ್ತು ದೀಪಾವಳಿ, ಲಕ್ಷ್ಮಿ ಧನಲಕ್ಷ್ಮಿ ಪೂಜೆ ಮಾಡ್ಕೋಬಹುದು. ಆಷಾಢ ಲಕ್ಷ್ಮಿ ಮಿಸ್ ಆಯ್ತು, ಶ್ರಾವಣ ಲಕ್ಷ್ಮಿ, ಶ್ರಾವಣ ಶುಕ್ರವಾರದಲ್ಲಿ ಮಾಡ್ಕೋಬಹುದು, ವರಮಹಾಲಕ್ಷ್ಮಿ ಹಬ್ಬ ಮಾಡ್ಕೋಬಹುದು. ಈ ರೀತಿ ಅದು ಮಿಸ್ ಆಯ್ತು, ಕಾರ್ತೀಕ ಮಾಸದಲ್ಲಿ ಮಾಡ್ಕೋಬಹುದು, ಚಿಕ್ಕ ದೀಪಾವಳಿ, ತುಳಸಿ ಪೂಜೆ ಅಂತ ಹೇಳ್ಬಿಟ್ಟು ಮಾಡ್ಕೋಬಹುದು. ಆದರೆ ಪಿತೃ ಕಾರ್ಯವನ್ನ ತಪ್ಪಿಸೋ ಹಾಗೆ ಇಲ್ಲ, ಗೊತ್ತಿದೆಯಾ? ಗುರು ಪೂಜೆಯನ್ನ ಇನ್ನೊಂದು ಹುಣ್ಣಿಮೆಗೆ ಮಾಡ್ಕೋಬಹುದು. ಹೋಗ್ಬಿಟ್ಟು ಗುರುಗಳೇ ಅಂತ ಶಿರಸಾಷ್ಟಾಂಗ ನಮಸ್ಕಾರ ಹಾಕಿ, ಉದ್ದಂಡ ನಮಸ್ಕಾರ ಹಾಕಿ, ನನ್ನಿಂದ ತಪ್ಪಾಯ್ತು, ನಿಮ್ಮ ಹತ್ರ ಬರ್ಲಿಲ್ಲ, ಆಯ್ತು. ಗುರು ಬಂದು ಮಾತೃ ಹೃದಯ. ಇಲ್ಲಾಂದ್ರೆ ಅವನು ಗುರು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅವನಲ್ಲಿ ವಿಪರೀತ ಕೋಪ, ದ್ವೇಷ, ರಾಗ ಇದೆಲ್ಲ ಇದ್ದವನು ಗುರು ಸ್ಥಾನ ಇಲ್ಲವೇ ಇಲ್ಲ. ಇದನ್ನ ನಿಮ್ಮ ಹತ್ರ ಎಂದೂ ನಾನು ಬಿಚ್ಚಿಡ್ಲಿಲ್ಲ. ಇವತ್ತು ಹೇಳ್ತಿದ್ದೇನೆ, ಯಾವುದೋ ಒಂದು ನಮಗೆ ಬೇಕಾದಂತ ಒಂದು ಸ್ಥಾಯಿಗೆ ನನ್ನನ್ನು ಕೇಳಿದಾಗ ನಾನು ಹೇಳಿದ ಮಾತಿದೆ. ನನ್ನಲ್ಲಿ ಇನ್ನೂ ಪಕ್ವತೆನೇ ಬಂದಿಲ್ಲ. ಈ ತಲೆಗೆ ಇನ್ನೂ ಬಂದೇ ಇಲ್ಲ, ಇನ್ನು ಬೆಂದೇ ಇಲ್ಲ. ಇದು ಅಯ್ಯೋ, ಆ ಸ್ಥಾಯಿಗೆ ಬರ್ಬೇಕಂದ್ರೆ ತುಂಬಾ ನಿಯಮಗಳಿದೆ. ಇನ್ನೂ ನಾನು ಸಂಸಾರದ ಮೇಲೆ ಮೋಹ, ಪಾಶ, ಇನ್ನೊಂದಷ್ಟು ಅಂತ ಇಟ್ಕೊಂಡು ಕೂತಿದ್ದೇನೆ. ನನಗೋಗಿ ಈ ಭಿನ್ನವಿಸಿಕೆ ಇಲ್ಲ. ನಮ್ಮಲ್ಲ ಒಂದು 10 ವರ್ಷದಿಂದಲೂ ಕೇಳ್ತಿದ್ದಾರೆ, ಇನ್ನೂ ಪಕ್ವ ಆಗಿಲ್ಲ ಸ್ವಾಮಿ, ನೋಡೋಣ. ತಳ್ಳಿಟ್ಟಿದ್ದೇನೆ. ನನಗೆ ಗೊತ್ತಿದೆ ಆ ಸ್ಥಾನ ಅಂಥದ್ದೊಂದು ಮಹಾ ಪವಿತ್ರ. ಅದಕ್ಕೂ ಮೀರಿದ್ದು ಪಿತೃ ಕಾರ್ಯ, ನೆನ್ಪಿಟ್ಕೊಳ್ಳಿ. ಅದನ್ನು ತಪ್ಪಿಸುವ ಹಾಗೆ ಇಲ್ಲ, ತಪ್ಪಿಸುವ ಹಾಗೆ ಇಲ್ಲ. ತಿಳ್ಕೊಳ್ದೆ ಹೇಗಂದ್ರೆ ಹೇಗೆ, ಹೆಂಗಂದ್ರೆ ಹೆಂಗೆ, ಯಾವುದಂದ್ರೆ ಯಾವುದೋ ಖಂಡಿತ ಇಲ್ಲ, ಮಾಡುವ ಹಾಗಿಲ್ಲ. ನಮ್ಮಿಷ್ಟಕ್ಕೆ ನಾವು ಹೀಗೆ ಮಾಡಿ ನಿಮ್ಮ ಇಷ್ಟ. ಯಾಕೆ ಮಾತು ಹೇಳ್ತಿದ್ದೇನೆ ಅಂದ್ರೆ, ಬೇಜಾರು ಮಾಡ್ಕೋಬೇಡಿ. ತುಂಬಾ ಜನಕ್ಕೆ ಈ ತರದ ವ್ಯಕ್ತಿಗಳು, ಬೇರೆ ಬೇರೆ ರೀತಿಯ ಒಂದು ಪ್ರಚೋದನೆಗಳು ಬಂದ್ಬಿಟ್ಟಿದ್ದಾರೆ. ಇವತ್ತು ಏನ್ ಮಾಡ್ತೀರಿ? ನೀನು ಮಾಡ್ಲಿಕ್ಕೆ ಆಗೋದಿಲ್ಲ. ಯದ್ಭಾವಂ ತದ್ಭವತಿ. ಕೆಲವೊಂದನ್ನ ಮಾಡದೆ ಬಾಯಿ ಮುಚ್ಕೊಂಡು ಕೂತ್ಕೊಬಿಡ್ಬೇಕಾಗುತ್ತೆ. ಕೇಳಿದ್ದೇನೆ ಕೆಲವ್ರಿಗೆ, ಎಂಥದ್ದು ನಡೆದಿದೆ ಅನಾಹುತ ಇಲ್ಲವಾ ಅನ್ನತಕ್ಕಂಥದ್ದು. ನನಗೇನಾಗಬೇಕು ಮಕ್ಕಳೇ? ನೀವು ಚೆನ್ನಾಗಾಗ್ಬಿಟ್ರೆ ನೀವು ನನಗೆ ಹಂಚ್ಕೋತೀರಾ? ಇಲ್ಲ ನಿಮ್ಮ ದುಃಖ ನಾನು ಹಂಚ್ಕೋತೀನಾ? ನನಗೇನಾಗಬೇಕು ಬಿಡು ಅಂತ ಇರ್ಬೋದಲ್ವಾ? ಅಲ್ಲ, ನಿಮಗೇ ಗೊತ್ತಿಲ್ಲದೆಯೇ ಅಲ್ಲೊಂದು ಸಣ್ಣದಾಗಿ ಮತ್ತಷ್ಟು ದೋಷಗಳನ್ನ ತಂದಿಟ್ಕೊಳ್ಳೋ ಹಾಗಿಲ್ಲ.
ತಾಕತ್ತಿದೆ, ನಾನು ಹೀಗೆ ಇರೋದು. ವೈದಿಕ ಅಂದ್ರೆ ವೈದಿಕ. ಇದಕ್ಕೆ ನೋಡಿ ಒಂದು ನಿಯಮ ಹೇಳ್ತೇನೆ. ನಮ್ಮ ಅನಾದಿ ಕಾಲದಿಂದಲೂ ಗಾಂಧಾರಿ ದೇವಿ ಅಂತ ಹೇಳ್ತೀವಲ್ವಾ, ಏನು ಆ ತಾಯಿ ಮದುವೆ ಆದ ಮೇಲೆ ಕಣ್ಣಿಗೆ ಪಟ್ಟಿ ಕಟ್ಕೊಂಡ್ಲು ಅಂತ ಅನ್ಕೋತೀರಾ? ಮದುವೆಗೆ ಮೊದಲೇ, ಮಾತುಕತೆ ನಡೆಯುವಾಗ್ಲೇ ಕಣ್ಣಿಗೆ ಪಟ್ಟಿ ಕಟ್ಕೋಬಿಟ್ಲು. ಆವತ್ತಿಗೆ ಆ ಪುಟ್ಟ ಮಗುಗೆ ಎಷ್ಟು ವಯಸ್ಸು? ಆಗಿನ ಕಾಲಕ್ಕೆ 11-12 ವಯಸ್ಸಿಗೆಲ್ಲ ಮದುವೆ ಮಾಡ್ಬಿಡೋರು. ಬೆಂಕಿಯಲ್ಲಿ ನೆನಪಿಟ್ಟುಕೊಳ್ಳಿ, ಬೇಯ್ತಾ ಇರ್ಬೇಕಾದ್ರೂ ಕಣ್ಣಿಗೆ ಪಟ್ಟಿ ತೆಗಿಲಿಲ್ಲ ಆ ತಾಯಿ ಜೀವ. ಅದಕ್ಕೆ ಗಾಂಧಾರಿ ದೇವಿ. ಪತಿಯ ಮನೆ, ವಂಶ, ನಿಯಮವೇ. ಭೀಷ್ಮಾಚಾರ್ಯರು ಈ ಚಿತ್ರಾಂಗದ ವಿಚಿತ್ರ ವೀರ್ಯ ಇಬ್ಬರೂ ಸೋದರರಾಗಬೇಕು. ಸತ್ಯವತಿ ದೇವಿಯ ಮಕ್ಕಳು, ಶಂತನು ಚಕ್ರವರ್ತಿಯ ಮಕ್ಕಳು ಅಕಾಲಿಕ ಮರಣ ಹೊಂದು ಬಿಡ್ತಾರೆ. ವಂಶವಿಲ್ಲ. ಹೇಗೋ ಮಾಡಿ ವೇದವ್ಯಾಸರು ಪೂಜೆ ಮಾಡಿ ಒಪ್ಸಿ 2 ಮಕ್ಕಳು ಮಾಡ್ತಾರೆ. 3 ಮಕ್ಕಳು. ಒಬ್ಬ ವಿದುರ, ದಾಸಿ ಪುತ್ರ ಆಗಿಬಿಟ್ಟ. ಇನ್ನೊಬ್ಬ ಪಾಂಡು ಮಹಾರಾಜ, ಪಾಂಡು ಕಾಯಿಲೆ. ಇನ್ನೊಬ್ಬ ಧೃತರಾಷ್ಟ್ರ, ಹುಟ್ಟು ಕುರುಡ. ವಂಶ ಹಿಂಗಾಗ್ಬಿಡುತ್ತಲ್ಲ, ಏನ್ ಮಾಡೋದು ಮುಂದಕ್ಕೆ ವಂಶಾಭಿವೃದ್ಧಕ್ಕೆ ಅಂತ ಒಂದು ಚರ್ಚೆ ಮಾಡ್ತಾರೆ. ದೊಡ್ಡ ಪಂಡಿತರು, ಪುರೋಹಿತರುಗಳು ಎಲ್ಲ ಕರೆಸಿ ಎಲ್ಲ ಹಾಕಿ, ನಮ್ಮ ವಂಶ ಹಿಂಗಿರಬೇಕು, ಗಟ್ಟಿ ಇರಬೇಕು, ದೊಡ್ಡ ವಂಶ, ನಮ್ಮ ಕುರುವಂಶ ಬೆಳಿಬೇಕು ಅಂತ ಭೀಷ್ಮಾಚಾರ್ಯರು ವೈದಿಕವಾಗಿ ಅಲ್ಲೊಂದು ಸಿದ್ಧತೆ ಮಾಡ್ಕೋತಾರೆ. ಕೇಳ್ತಾರೆ ಅನುಭವಸ್ಥರನ್ನ, ಪೂಜನೀಯರನ್ನ, ಪುರೋಹಿತರನ್ನ, ಜ್ಯೋತಿಷಿಗಳನ್ನ, ತಪಸ್ವಿಗಳನ್ನ. ಆಗ ಒಬ್ರು ಹೇಳ್ತಾರೆ, ನೋಡಪ್ಪ, ನಿನ್ನ ವಂಶಕ್ಕೆ ದೋಷ ಇದೆ ನಿಜವೇ, ಅದನ್ನು ತಡಿಬೇಕು ಅಂದ್ರೆ ಇಂಥ ಗಾಂಧಾರ ದೇಶದ ಯುವರಾಣಿ, ಆಕೆ ಮಹಾತಪಸ್ವಿ, ಪರಶಿವನನ್ನೇ ಮೆಚ್ಚಿಸಿ 100 ಮಕ್ಕಳ ತಾಯಿ, ಶತಪುತ್ರ, 100 ಮಕ್ಕಳ ತಾಯಿ ಆಗಬೇಕು, ಪುತ್ರ 100 ಗಂಡು ಮಕ್ಕಳ ತಾಯಿ ಆಗ್ಬೇಕು ಅಂತ ತಪಸ್ ಮಾಡಿ ಮೆಚ್ಚಿಸ್ಕೊಂಡು ಹುಟ್ಟಿದಾಳೆ. ಆಕೆಗೆ ಅಂಥದೊಂದು ಬಲವಿದೆ, ವರವಿದೆ. ನೋಡು, ಆ ಹೆಣ್ಣು ಮಗುನ್ ತಂದು ಬಿಟ್ರೆ ಅದ್ಭುತ ಅಂತ ಹೇಳ್ತಾರೆ. ಭೀಷ್ಮರ ಪರಾಕ್ರಮ ತಡೆಯುವ ಶಕ್ತಿ 8ದ ಗಂಡು ಅದು. 8ದ ಬಂಟ ತಡೆಯೋರು ಉಂಟ. ಕಟ್ಟೋ ಅಂಬು ಆ ಕಾಲಕ್ಕೆ ವಿಚಿತ್ರ ವೀರ್ಯನಿಗೆ ಅಂಬಿಕಾ ಅಂಬಾಲಿಕಾ ಎತ್ತಾಕೊಂಡು ಬಂದವರು ಅವರು. ಆಯ್ತು, ಅಂಬೆ ಬಿಡಿ, ಹೊರಟೋಗ್ತಾಳೆ. ಅಂಬಿಕಾ ಅಂಬಾಲಿಕಾ ಅವರಿಂದಲೇ ಅಲ್ವಾ ಮಕ್ಕಳು ಹುಟ್ಟಿದ್ದು. ಯಾರು ನಿಲ್ಸೋ ತಾಕತ್ತಿರಲ್ಲ. ಕಟ್ರೋ ಸೇನೆನಾ, ನಡಿರೋ ಗಾಂಧಾರ ದೇಶಕ್ಕೆ ಅಂತ ಹೇಳ್ಬಿಟ್ರು. ಆವತ್ತಿಗೆ ಯುವರಾಜ ಯಾರು ಗೊತ್ತಾ? ಶಕುನಿ. ತಾಯಿ ಜಗನ್ಮಾತೆ ಗಾಂಧಾರಿ ದೇವಿಯ ಸ್ವಂತ ಅಣ್ಣ ಯುವರಾಜ ಪಟ್ಟ. ಸುದ್ದಿ ಬರುತ್ತೆ, ಭೀಷ್ಮರು ಬರ್ತಿದ್ದಾರೆ, ಈ ತರ ತಮ್ಮ ಮಗನಾದ ಧೃತರಾಷ್ಟ್ರನಿಗೆ ಮದುವೆ ಮಾಡ್ಲಿಕ್ಕೆ ಹೆಣ್ಣು ಕೇಳಲಿಕ್ಕೆ ಬರ್ತಿದ್ರೆ, ಇಲ್ಲ ಅನ್ನೋಕೆ ಆಗೋಲ್ಲ, ಎತ್ತಾಕೊಂಡು ಹೋಗೋದೆ. ಅಯ್ಯೋ ಏನ್ ಮಾಡೋದು ಅಂತ ಒಂದು ಮಂತ್ರಾಲೋಚನೆ. ಸರಿ, ಹೆಂಗಪ್ಪ ಮಾಡೋದು? ಆತ ಬೇರೆ ಕುರುಡ, ಹೆಂಗೆ ಏನು? ಪಾಂಡು ಮಹಾರಾಜ ನಿಜವಾದ ರಾಜ, ಆದ್ರೆ ತನ್ನ ಸ್ವಂತ ಅಣ್ಣನನ್ನೇ ಪಟ್ಟದಲ್ಲಿ ಕುಂದಿರಿಸಿ ಚಕ್ರವರ್ತಿಯನ್ನಾಗಿ ಮಾಡಿ ತಾನು ಆಡಳಿತ ನಡೆಸ್ತಿದ್ದಾನೆ. ಅಣ್ಣ ನೀನು ಕೂತ್ಕೋ ಅಂತ. ವಿದುರ ಬೇರೆ ನೋಡ್ಕೋತಿದ್ದಾನೆ ರಾಜ್ಯವನ್ನ. ವಿದುರ ನೋಡ್ಕೋತಿದ್ರೆ ರಾಜ್ಯದ ಹೊರಗಡೆ ಯುದ್ಧಗಳು, ತಂತ್ರಗಳು, ರಕ್ಷಣೆಗಳು ಇದರಲ್ಲಿ ಇದ್ದಾರೆ. ಎದುರಿಸೋ ತಾಕತ್ತಿಲ್ಲ. ನಿಜವೇ ಏನ್ ಮಾಡೋದು ಅಂದಾಗ ಈ ಸುದ್ದಿ ಅಂತಃಪುರದಲ್ಲಿರತಕ್ಕಂಥ ಗಾಂಧಾರಿ ದೇವಿಗೆ ಗೊತ್ತಾಗುತ್ತೆ. 11-12 ವರ್ಷದ ಮಗು ಅದು. ಪಟ್ಟಂತೇಳಿ ಈ ಮದುವೆ ನಡೆಯುತ್ತೆ. ತಡೆಯೋರು ಏನೂ ಆಗೋಲ್ಲ. ಸೊ ಧೃತರಾಷ್ಟ್ರರ ಜೊತೆ ಮದುವೆ ಆಗುತ್ತೆ. ಅವರನ್ನ ಎದುರಿಸೋ ಶಕ್ತಿ ನಮಗಿಲ್ಲ. ಗಾಂಧಾರ್ ದೇಶ ಅಂದ್ರೆ ಯಾವುದು ಅನ್ಕೊಂಡಿದ್ದೀರಾ? ಇವತ್ತಿನ ಅಫ್ಘಾನಿಸ್ತಾನ ನೆನ್ಪಿಟ್ಕೊಳ್ಳಿ. ಗಾಂಧಾರ್ ಅಲ್ಲಿ ನಮ್ಮ ಮಗಳು ಅದು. ನಮಗೂ ಅವ್ರಿಗೂ ರಾಜತಾಂತ್ರಿಕವಾಗಿ ಆಗಲೇ ಇದೆ, ಲೆಕ್ಕ ಹಾಕೊಳ್ಳಿ. 5,000-6,000 ವರ್ಷಗಳ ಹಿಂದ್ಗಡೆಯೇ ಸಂಬಂಧಗಳು ನಡೆದಿದ್ದಾವೆ ಮಕ್ಕಳೇ. ನಾನು ಕಾರಿಸಿ ಪ್ರಾರ್ಥನೆ ಮಾಡಿ ಜಗನ್ಮಾತೆ, ನಮ್ಮ ನನ್ನ ಗಂಡ ನಾಗುವವನು ಹುಟ್ಟು ಕುರುಡ, ನಾನು ಕಣ್ಣಿಗೆ ಪಟ್ಟಿ ಕಟ್ಟುತ್ತೇನೆ, ನಾನು ಕೂಡ ನೋಡಲ್ಲ ಅಂತ ನಿರ್ಧಾರ ಮಾಡ್ತಾಳೆ.
ಎಲ್ಲರೂ ಆಶ್ಚರ್ಯ. ಖುದ್ದು ತಂದೆ ಅಣ್ಣ ಕೇಳ್ತಾರೆ, ಏನಮ್ಮ ಆಯ್ತು ಅಂತ. ಹೌದಣ್ಣ, ನಾನು ಕಟ್ಕೋತೀನಿ, ಕಟ್ಬಿಡಿ ಫಸ್ಟು. ಅವ್ರು ಬರ್ತಾರೆ, ಕೊಟ್ಟು ಮದುವೆ ಮಾಡಿ, ದೈವಿಚ್ಛೆ ಇದ್ದಂತಾಗ್ಲಿ. ಅಲ್ಲಮ್ಮ ಇರ್ಲಿ, ಮದುವೆ ಮಾಡ್ತೀವಿ, ಯಾಕೆ ಕಣ್ಣಕ್ಕೆ ಪಟ್ಟಿ ಕಟ್ತೀವಿ? ಇಲ್ಲಣ್ಣ, ನಾಳೆ ಮುಂದೊಂದು ದಿನ ಇದೇ ಕಣ್ಣುಗಳು ನನ್ನ ಗಂಡನನ್ನೇ ನೋಡ್ತಾ, ನೀನ್ ಕೋರಡ, ನೀನೇನು ಅಂತ ಏನೋ ಒಂದು ಜಾರುತ್ತೆ. ಲೋಪವನ್ನೇ ಹುಡುಕೋದು ನಮ್ಮ ಮನಸ್ಸು. ಈ ಕಣ್ಣುಗಳು ಅಷ್ಟೇ, ಬರೀ ಕೆಟ್ಟದ್ದನ್ನ, ಒಳ್ಳೇದು ಅಷ್ಟೇ ಅಲ್ಲ, ಜಾಸ್ತಿ ನೋಡೋದು ಕೆಟ್ಟದ್ದನ್ನ. ಅದು ಮನಸ್ಸಿಗೆ ಪ್ರಚೋದನೆ ಮಾಡಿ ಬಾಯಿಂದ ಆಡಬಾರ್ದು ಮಾತಾಡಿದ್ರೆ, ಆ ನನ್ನ ಚಕ್ರವರ್ತಿಗೆ, ದೊರೆಗೆ, ನಾನು ಕಟ್ಟಿಕೊಂಡ ಪ್ರಾಣಕಾಂತನಿಗೆ, ಯಜಮಾನನಿಗೆ ಎಷ್ಟು ನೋವಾಗುತ್ತೆ. ಅದರಿಂದ ಅವ್ರು ನೋಡಲ್ಲ ಅಂದ್ರೆ ನಾನೂ ನೋಡಲ್ಲ ಅಂತ ನಿರ್ಧಾರ ಮಾಡ್ತಾಳೆ. ಅಂತೀರಾ? ಮದುವೆಗೆ ಮೊದಲೇ, ಮಾತುಕತೆಗೆ ಮೊದಲೇ, ಭೀಷ್ಮರು ಬರೋಕ್ ಮೊದಲೇ ಗೊತ್ತಾಗಿ ಅಲ್ಲೊಂದು ದೂತರು ಹೋಗ್ತಾರೆ, ಬರ್ತಿದ್ದಾರೆ ನಿಮ್ಮ ಮಗುನ ಕೇಳೋಕೆ, ಕೊಡ್ಬೇಕು, ಮದುವೆ ಆಗ್ಲಿಕ್ಕೆ ಸಕಲ ಸಿದ್ಧತೆಗಳೊಂದಿಗೆ ಬರ್ತಿದ್ದಾರೆ ಅಂತ. ಬೇರೆ ಮಾತೇ ಇಲ್ಲ. ಆಯ್ತಮ್ಮ, ಅಲ್ಲಮ್ಮ ನೀನು ಕಣ್ಣಿಗೆ ಪಟ್ಟಿ ಕಟ್ಕೋಬಿಟ್ರೆ ಒಬ್ಬ ಗಂಡನಿಗೆ ದಾರಿ ತೋರಿಸ್ಲಿಕ್ಕೆ ಇಲ್ಲಣ್ಣ, ಏನೂ ಆಗೋಲ್ಲ. ಇರ್ತಾರೆ ಮಹಾರಾಜರುಗಳಿದ್ದಾರಲ್ವ, ಮಹಾರಾಜರ ಪಕ್ಕದಲ್ಲಿ ಇದ್ದಾರಲ್ವಾ, ಪಾಂಡು ಇದ್ದಾರೆ, ವಿದುರರು ಇದ್ದಾರೆ ಅಂತೀರಿ, ಅವ್ರು ನೋಡ್ಕೋತಾರೆ. ನಾನಿವ್ರಿಗೆ ಸೇವೆ ಮಾಡ್ತಾ ನಾನಿರ್ತೇನೆ ಅಂತ ಮಾತು ಕೊಡ್ತೀವಿ. ಅದು ವೈದಿಕ ಪದ್ಧತಿ, ಅದು ನಿಯಮ. ಇವತ್ತು ಎಲ್ಲಿದೆ? ಜೀವನ ಪರ್ಯಂತ ತಾಯಿ ಜೀವ ಒಂದೇ ಒಂದು ಬಾರಿ ಮಗನಿಗೋಸ್ಕರ ದುರ್ಯೋಧನನಿಗೆ ಅಷ್ಟೇ ಆ ಕ್ಷಣ ಮಾತ್ರ ತೆಗಿತೇನೆ. ಈ ಒಂದು ಬ್ರಹ್ಮ ಮುಹೂರ್ತ, ಈ ಸಮಯಕ್ಕೆ ಬರಬೇಕು, ನನ್ನ ತಪಶಕ್ತಿ ಎಲ್ಲ ನನ್ನ ಕಣ್ಣಲ್ಲಿದೆ ಅಂತ, ವಜ್ರದೇಹಿ ಆಗ್ತಿ ಅಂತ. ಅದು ಇನ್ನೊಂದು ಕತೆ ಆಗುತ್ತೆ ಬಿಡಿ. ವೈದಿಕವೆಂದರೆ ವೈದಿಕವೇ ಮಕ್ಕಳೇ. ಸುಮ್ಮನೆ ಅದನ್ನ ಎಗತಾಳಿ ಮಾಡಬೇಡಿ, ಅದನ್ನ ಒಂಥರ ಅಸಹ್ಯ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಭಾಷೆ ತುಂಬಾ ಚೆನ್ನಾಗಿ ಮಾತಾಡಿದ್ಯಾ ತಾಯಿ, ಆ ಯೂಸರ್. ಹೊಟ್ಟೆ ತಂಪಿಗಿಲ್ಲಿ ಕಬ್ಬಿನ ಹಾಲು ಕುಡಿಯಿರಿ, ತಾವು ಕಬ್ಬಿನ ಹಾಲು ಕುಡೀರಿ, ಚೆನ್ನಾಗಿರಿ ತಾಯಿ. ನಾನು ಇಷ್ಟೇ ಹೇಳಬಲ್ಲೆ. ಇಷ್ಟವಿಲ್ಲವ ನೋಡಬೇಡಿ. ಆದರೆ ಎಲ್ಲಿ ಏನು ಬೇಕಾದರೂ ಮಾತನಾಡಬಲ್ಲೆ ಅಂದರೆ, ನೀವು ಹೋಗ್ಬಿಟ್ಟು ಒಂದು ಟಾಯ್ಲೆಟಲ್ಲಿ ಯಾಕೆ ತಟ್ಟೆ ಹಾಕೊಂಡು ಊಟ ಮಾಡಬಾರ್ದು? ಮಾಡ್ತಿರೋ ಕಕ್ಕನೇ ತಟ್ಟೆಲಿ ಹಾಕೊಂಡು ತಿಂದಿದ್ದು ಅದೇ ತಾನೇ ಬಂದಿರೋದು, ಹೌದಲ್ವಾ? ಬೇಜಾರು ಮಾಡ್ಕೋಬೇಡಿ, ಈ ಭಾಷೆ ಬಳಸಬಾರ್ದು. ಆದರೆ ಎಷ್ಟು ಜನ ವೈದಿಕರು ನೋಡ್ತಿರ್ತಾರೆ ಗೊತ್ತಾ ನಮ್ಮ ಕಾರ್ಯಕ್ರಮ. ಸುಮ್ಮನೆ ನಾವು ಈ ಜಾಗದಲ್ಲಿ ಬಂದು ಕೂತಿಲ್ಲ, ನಮಗೂ ಬೇರೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ ಅನ್ಕೋಬಿಡಿ. ನಮ್ಮ ಅನುಭವ, ನಾವು ಕಲ್ತಿರೋ ವಿದ್ಯೆ 4 ಜನಕ್ಕೆ ನೆರಳಾಗ್ಲಿ ಅಂತ ಎಷ್ಟು ರಿಸರ್ಚ್ ಮಾಡಿ ಎಲ್ಲೆಲ್ಲಿಂದ. ನೀವು ಒಮ್ಮೆ ಬನ್ನಿ, ಬೇಕಾದ್ರೆ ತೋರಿಸ್ತಾನೆ. ಎಂತೆಂಥ ಪುಸ್ತಕಗಳು, ಅನುಭವಿಗಳು, ಮಹಾ ವಿದ್ವಾಂಸರುಗಳು, ಮೇರು ಶೃಂಗಗಳು, ಶುದ್ಧ ಮಾರ್ಕಂಡೇಯ ಮುನಿಗಳ ಸಮಾನ ಅಂತೇನೆ ಅಂತ ಪರಮ ಭಾಗವತೋತ್ತಮರ ಆ ಒಂದು ವಿದ್ವಾಂಸರು ತಿಳಿಸಿಕೊಟ್ಟಿರತಕ್ಕಂಥ ನಿಯಮಗಳಲ್ಲಿ ಹುಡುಕಿ ತಗೊಬಂದು ನಿಮಗೆ ಒಪ್ಪಿಸ್ತಿರೋದೇವಿನ ನನಗಿದ್ರಲ್ಲಿ ಸ್ವಾರ್ಥವಿಲ್ಲ. ಎಲ್ಲೋ ಒಂದಷ್ಟು ಉಳಿದಿದೆ ಧರ್ಮ, ಎಲ್ಲೋ ಒಂದಿಷ್ಟು ಉಳಿದಿದೆ, ಇಷ್ಟು ಉಳಿದಿದೆ, ಅದನ್ನಾದ್ರೂ ಉಳಿಸ್ಕೊಂಡು ಹೋಗೋಣ ಅನ್ನೋ ಒಂದು ಪ್ರಯತ್ನವೇ ವಿನ ನನಗಿದರಿಂದ ನನಗೇನು ಬರೋದೇನಿಲ್ಲ. ಈ ಯೂಟ್ಯೂಬಿಂದ ಎಷ್ಟು ಅರ್ನ್ ಮಾಡ್ಬೋದು, ಏನು ಮಾಡ್ತಿದ್ದಾನೆ, ನಿಮ್ಗೆ ಯಾವತ್ತಾದ್ರೂ ಬಂದರೆ ನಾನು ಲೆಕ್ಕ ತೋರಿಸಿದ್ರೆ ನೀವು ಹೇಳ್ತೀರಿ ನಿಜವೇ ಗುರುಗಳೇ ಅಂತ. ನಾನು ಯೂಟ್ಯೂಬಲ್ಲಿ ಅರ್ನ್ ಮಾಡೋದಕ್ಕಿಂತ ಎಷ್ಟು ಖರ್ಚು ಮಾಡ್ತಿದ್ದೇನೆ, ಇಲ್ಲ ನನ್ನ ಸಂಪಾದನೆಗೆ ಮೀರಿದ ಖರ್ಚು ಕೂಡ ನೀವು ಕೇಳಿದ್ರೆ ತೋರಿಸ್ತೇನೆ. ಎಲ್ಲಿ ಹೋಗ್ತಿದೆ, ಯಾರಿಗೇನು ಹೇಳಬಾರ್ದು. ನಾವು ಹೇಳಲೇ ಕೂಡುದು, ಇದು ವೈದಿಕ ನಿಯಮ ನಾವು ಮಾಡಿತ್ತು. ಆದರೂ ನಿಮಗಂಥದ್ದೊಂದಿದ್ರೆ ಬನ್ನಿ. ಮೊನ್ನೆ ಕೂಡ ಒಂದು ಮಗುವಿಗೆ ನಮಗೆ ತಿಳಿದಿರುವವರ ಮೂಲಕ ಏನು ಮಾಡಬೇಕು ಅದು ಮಾಡ್ತೀವಿ. ಬೇಡ, ಮಾತನಾಡಬಾರ್ದು, ತಪ್ಪಾಗುತ್ತೆ. ಅಲ್ಲಿಗೆ ನಮ್ಮ ಶಕ್ತಿ ನಶಿಸಿ ಹೋಗುತ್ತೆ, ನಮ್ಮ ಪುಣ್ಯ ನಶಿಸಿ ಹೋಗುತ್ತಂತೆ. ಪುಣ್ಯ ಹೇಳ್ಕೊಂಡ್ರೆ ಕಡಿಮೆ ಆಗುತ್ತಂತೆ, ಪಾಪ ಹೇಳ್ಕೊಂಡ್ರು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇದೇ ಸತ್ಯ ತಾಯಿ. ಕ್ಷಮಿಸಿ, ನಿಮ್ಮ ಪಾದಕ್ಕೆ ದಯಮಾಡಿ. ಎಲ್ಲಂದ್ರೆ ಹೇಗೆ, ಹೇಗಂದ್ರೆ ಹೇಗೆ, ಅಭಾಸಂ, ಅನರ್ಥಂ, ಅಪಾರ್ಥಂ. ನನ್ನಲ್ಲೂ ರಾಗದ್ವೇಷಗಳಿದ್ದಾವೆ, ಅದಕ್ಕೆ ನಾನು ಆ ಸ್ಥಾನ ಅಂದಾಗ ನಾನು ಬೇಡ ಅಂದಿದ್ದೆ. ಬಂದು ಬಿಡುತ್ತೆ. ನಮ್ಮ ವೈದಿಕತೆ ತಪ್ಪ ಹಾಗಾದ್ರೆ, ನಮ್ಮ ಧರ್ಮ ತಪ್ಪ, ನಮ್ಮ ಹೈಂದವ ಧರ್ಮ ತಪ್ಪ, ನನ್ನ ಹಿಂದೂ ಧರ್ಮ ತಪ್ಪ ಹಾಗಾದ್ರೆ, ನನ್ನ ತಾಯಂದರೆಲ್ಲ ತಪ್ಪ, ನನ್ನ ಕಾರ್ಯಕ್ರಮ ನೋಡ್ತಿರೋರೆಲ್ಲ ತಪ್ಪ ಹಾಗಾದ್ರೆ. ನೀವು ಹಾಕಿದ ಒಂದೇ ತಟ್ಟೆನಲ್ಲಿ, ಒಂದು ತಟ್ಟೆಯಲ್ಲಿ ನೀವು ಹಾಕಿದ ಆ ಒಂದು ಕಸಕ್ಕೆ ಅವರೆಲ್ಲರೂ
ಯಾರೂ ಇಲ್ವ ತಾಯಿ? ಈ ರೀತಿ ಅಸಂಬದ್ಧವಾಗಿ ಎಲ್ಲಿ ಏನ್ ಬೇಕಾದ್ರೂ ಮಾತನಾಡಿ ಬಿಡೋದಾ, ಕೆಸರು ಹೆಚ್ಚು ಬಿಡೋದಾ? ಜಾಗ್ರತೆಮ್ಮ, ಬೇಡಮ್ಮ. ನನಗೂ ಅಕ್ಕ ತಂಗಿರಿದ್ದಾರೆ, ನಿಮ್ಮನೇಲೂ ಇರ್ತಾರೆ, ನನಗೂ ಹೆಣ್ಮಕ್ಳಿದ್ದಾರೆ, ನಿಮಗೂ ಹೆಣ್ಮಕ್ಳಿದ್ದಾರೆ. ಹೇಗಂದ್ರೆ ಹಾಗೆ ಮಾತನಾಡಿ. ಇಲ್ಲ ಅಂದಮೇಲೆ ಇಲ್ಲ ಅಷ್ಟೇ. ಆಷಾಢ ದೇವಿ ಅನ್ನೋದು ಗೊತ್ತಿದೆಯಾ? ಆಷಾಢ ಮಾಸಕ್ಕೆ ಏನಕ್ಕೆ ಬೇವಿನ ಮರ ಪೂಜೆ ಮಾಡ್ತೀವಿ ಅನ್ನೋದು ಗೊತ್ತಿದೆಯಾ? ಬಿಸಿ ಅದು, ಶಕ್ತಿ ಅದು, ಕಫ ತೆಗೆಯುತ್ತೆ, ಗೊತ್ತಿದೆಯಾ? ಅದನ್ನ ನೋಡಿ ಆಷಾಢ ದೇವಿ ಅನ್ನತಕ್ಕಂಥ ಒಂದು ದೇವಿ ಇಂದ್ರನ ಆ ಒಂದು ಸ್ವರ್ಗಲೋಕದಲ್ಲಿ ಆಕೆಗೊಂದು ನೋಡಿ ದೇವಿ ಶಕ್ತಿ, ಅಲ್ಲೊಂದು ದೇವಿಯ ಮಾಯೆ, ಅಲ್ಲೊಂದು ಸಂಕಲ್ಪ ಆಗುತ್ತೆ. ಶಿವನನ್ನ ನೋಡ್ಲಿಕ್ಕೆ ಬರ್ತಾಳೆ, ಪರಮಶಿವ, ಸದಾಶಿವ, ನನ್ನ ಶಿವನನ್ನ. ಆ ಶಿವಲೋಕಕ್ಕೆ ಕೈಲಾಸಕ್ಕೆ ಬಂದಾಗ ಶಿವ ಒಬ್ಬನೇ ಆ ತಪಸ್ಸಿನಲ್ಲಿ ಅಬ್ಬೋ ಮೃಗಚರ್ಮಾಂಬರ, ಗಜಚರ್ಮಾಂಬರ ತನ್ನ ಪಾಡಿಗೆದ್ರೆ ಆ ಮುಗ್ಧತೆ, ಆ ರೂಪವನ್ನ ನೋಡಿ ಮೈ ನವಿರೇಳಿ ಆಸೆ ಆಗ್ಬಿಡುತ್ತೆ ತಾಯಿಗೆ. ಶಿವಯ್ಯ ಬೇಕು ಅನ್ಸ್ಬಿಡುತ್ತೆ. ಒಂದು ಪೂರ್ಣ ನಾಗಕನ್ನಿಕೆಯ ರೂಪದಲ್ಲಿ ಬಂದಂತ ಆಕೆ ಪಾರ್ವತಿ ಸ್ವರೂಪವನ್ನ ಪಡೆದು ಪಕ್ಕದಲ್ಲಿ ಹೋಗಿ ಕೂತ್ಕೊಳ್ತಾಳೆ. ಅಪ್ಕೋಬೇಕು, ನನಗೆ ಆ ಸ್ಥಾನ ಸಿಗಬೇಕು, ಶಿವಯ್ಯ ನನಗೆ ಬೇಕು ಅನ್ನೋ ಒಂದು ಬರುತ್ತೆ ಕೋರಿಕೆ. ಅರ್ಹತೆ ಬೇಕಲ್ಲ, ಆ ಸ್ಥಾನ ಎಲ್ಲರಿಗೂ ಸಿಗೋದಿಲ್ವಲ್ಲ, ಎಲ್ರಿಗೂ ಆ ಒಂದು ಧರ್ಮಕಾಂತ ಜಾಗ, ಧರ್ಮಪತ್ನಿ ಜಾಗ ಸಿಗೋದಿಲ್ವಲ್ಲ. ಪರಶಿವಯ್ಯ ಧ್ಯಾನದಿಂದ ಭಂಗ. ಯಾರಿದು, ಈಕೆಯ ಕೋರಿಕೆ ಏನಿದು ಅಂತ ನೋಡೋಷ್ಟರಲ್ಲಿ ಹತ್ರ ಬಂದು ಕೂತ್ಕೊಳ್ಳೋಕೆ ನೋಡ್ತಿರ್ತಾಳೆ ಪಾರ್ವತಿ ವ್ಯವಸ್ಥೆ. ತ್ರಿಶೂಲದಿಂದ ತಳ್ಳಿ ಶಾಪ ಕೊಡ್ತಾರೆ, ಹೊಡೋಗಿಲ್ಲಿಂದ ಅಂತ. ಕಣ್ಣೀರು ಹಾಕ್ಕೊಂಡು ಕ್ಷಮಿಸಿ, ನನ್ನಿಂದ ತಪ್ಪಾಯ್ತು, ಇಂಥದೊಂದು ಕೋರಿಕೆ ಹುಟ್ಟುಬಿಡ್ತು ಸ್ವಾಮಿ, ನಾನು ತಪ್ಪೇ, ಆ ಜಾಗ ನನ್ನದಲ್ಲ, ಏನೂ ಗೊತ್ತಿಲ್ಲ, ಇಲ್ಲಿ ಬರ್ತಿದ್ದಾಗಿ ಅಂದಾಗ ಭೂಲೋಕದಲ್ಲಿ ಬೇವಿನ ಮರವಾಗಿ ಹೋಗು, ಇಷ್ಟು ಕಹಿಯಾಗಿ ಇಟ್ಟುಬಿಟ್ಟಿಯಲ್ಲ ಸ್ವಾಮಿ ಅಂದಾಗ, ಅಲ್ಲಿದ್ದರೂ ನೀನು ಆ ಕಣ್ಣೀರಾಗ್ತಾ ವಿಧ ವಿಧವಾಗಿ ಆ ಆಷಾಢ ದೇವಿ ಕೇಳ್ಕೊಂಡಾಗ ಪರಮಶಿವ ಎಷ್ಟಾದರೂ ಸದಾಶಿವ ಅಲ್ವಾ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರ. ಮಹಾಪ್ರಣವ ಶಕ್ತಿ. ಪ್ರಳಯ ತಾಂಡವ, ಪ್ರಳಯ ಆಗುವಾಗ ಆ ತಾಂಡವ ಸ್ವರೂಪ ತಗ 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 ಕುಣಿತಾನಂತೆ ಆ ಪರಮಶಿವ. ಅಂತ ಶಿವ ಶಾಂತನಾಗಿ ಆಗಲಮ್ಮ, ಇನ್ನ ಈ ಬೇವಿನ ಮರವೇ ಆಷಾಢಕ್ಕೆ ಪೂಜೆಯಾಗಲಿ ಅಂತ. ಅದರಿಂದಲೇ ಆಷಾಢ ಮಾಸದಲ್ಲಿ ಬೇವಿನ ಮರಕ್ಕೆ ವಿಶೇಷ ಪೂಜೆ ಇದೆ. ಎಲ್ಲ ತಾಯಂದರು ಈ ಆಷಾಢ ಮಾಸದಲ್ಲಿ ಎಲ್ಲ ತಾಯಂದರು ಹೋಗ್ಬೋದು. ಕೇಳಿದ್ರಲ್ಲಮ್ಮ ಸುಜಾತಮ್ಮ, ನಮಗಿಲ್ಲವ? ಹೋಗಿ, ನೀವು ಹೋಗಿ ಬೇವಿನ ಮರಕ್ಕೆ ಪೂಜೆ ಮಾಡಿ. ಶಕ್ತಿ ಅಲ್ಲಿರುತ್ತೆ, ಅಮ್ಮನವರ ಶಕ್ತಿ, ಶಿವನ ಪ್ರೀತಿ, ಅನುರಾಗ, ಆ ಆಷಾಢ ದೇವಿಯ ಆ ಮಹಾ ಪ್ರಣವ ಸ್ವರೂಪ. ಯಾಕಂದ್ರೆ ಪಾರ್ವತಿಯ ಅಂಶ ಜಾಗ ಬೇಕು ಅನ್ಲಲ್ಲ, ಅದಕ್ಕೆ ಅಂಥದ್ದೊಂದು ಶಕ್ತಿ. ಅದಕ್ಕೆ ಪಾರ್ವತಿಗೂ ಕೂಡ ಬೇವಿನ ಮರ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅಮ್ಮನವರಿಗೆ ಕೂಳಿಡ್ತಾರೆ ಕೆಲವು ಕಡೆ ಬೇವಿನೆಲೆ. ಅಮ್ಮ ಬಂದಿದೆ ಅಂದಿದ್ದೆ ಮನೆ ಮುಂದ್ಗಡೆ ಇಡೋದೆ ಬೇವಿನೆಲೆ ಗೋಮೂತ್ರದಲ್ಲಿ ಇಟ್ಟಿರ್ತಾರೆ. ಹೆಂಗಂದ್ರೆ ಹೆಂಗ್ ಒಳಗಡೆ ಬರಬಾರದು, ಅಮ್ಮ ಬಂದಿದೆ ಮಗು ಮೈ ಮೇಲೆ, ಕೇಳಿದಿರಲ್ವಾ? ಇದಕ್ಕೆ ಅದು ಆಷಾಢದಲ್ಲಿ ಜಾಸ್ತಿ ದಡಾರ, ಇನ್ಫೆಕ್ಷನ್ಸು, ಸ್ಕಿನ್ ಅಲರ್ಜೀಸು ಅನ್ನತಕ್ಕಂಥದ್ದು ಜಾಸ್ತಿ, ಗಂಧೆಗಳು ಎದ್ದೊಳೋದು ಜಾಸ್ತಿ. ಅದಕ್ಕೆ ಮನೆಯ ಕೊಳಕು ಎಲ್ಲ ಧೂಳು ಎಲ್ಲ ತೆಗೆಯೋದು ತಾಯಂದ್ರೆ. ಎಲ್ಲ ನಮ್ ಕೊಳಕು ತೆಗೆಯುವುದು ತಾಯಂದ್ರೆ. ನಮಗ್ ಬೆನ್ನುಜೋದು ಯಾರು? ಅಮ್ಮನೇ ಅಲ್ವಾ, ಅಮ್ಮನ ಸ್ವರೂಪ ಅಲ್ವಾ. ಅದಕ್ಕೆ ಆ ತಾಯಿಗೆ ಇನ್ಫೆಕ್ಷನ್ ಆಗಬಾರದು ಅಂತ ಹೇಳಿ ಆಷಾಢ ಮಾಸದಲ್ಲಿ ನಿತ್ಯ ಅಶ್ವತ್ಥ ವೃಕ್ಷಕ್ಕಿಂತ ಹೆಚ್ಚಾಗಿ ಬೇವಿನ ಮರ ಪ್ರದಕ್ಷಿಣ, ಬೇವಿನ ಮರಕ್ಕೆ ಹೋಗಿ ಅರಿಶಿನ ಹಚ್ಚಿ ಪೂಜೆ ಮಾಡಿ, ಮೈಯೆಲ್ಲ ಬಿಸಿಯಾಗಿರ್ಲಿ, ಆ ಸನ್ನಿ ಹೋಗ್ಲಿ, ಪಕ್ಷವಾತ ಹೊರಟೋಗ್ಲಿ. ಸನ್ನಿ ಬಂದ್ರೆ ಹಿಂಗೆ ಆಡ್ತಿರುತ್ತೆ ದೇಹ, ಸೊಂಟದಲ್ಲಿ ಬಲ ಇರಲ್ಲ. ಮಕ್ಕಳು ಹೆತ್ತು ಆ ಕಾಲದಲ್ಲಿ 1 ಡಜನ್. ಯೋಚನೆ ಮಾಡಿ ನೋಡಿ, ಗಾಂಧಾರಿ ದೇವಿ 100 ಮಕ್ಕಳು ತಾಯಿ. ಎಲ್ಲಿರುತ್ತೆ?
ಇಷ್ಟು ರಕ್ತ ಹೋದ್ರೆ ನಾವು ಅಂತ ಕುತ್ಕೋತೀವಿ. ತಿಂಗಳು ಆ ತಾಯಂದ್ರು ತಿಂಗಳು ಅವ್ರಿಗೊಂದು 12-13 ವಯಸ್ಸಿನಿಂದ 50ನೇ ವಯಸ್ಸಿನವರೆಗೂ 37-38 ಮೆನೋಪಾಸ್ ಬರೋವರೆಗೂ ಯೋಚನೆ ಮಾಡಿ ನೋಡಿ. ಆ 5 ದಿನ ಆ ಬ್ಲೀಡಿಂಗ್ ಅನ್ನತಕ್ಕಂಥದ್ದು ಅದಿಲ್ಲ ಅಂದ್ರೆ ನಮ್ಮ ಸೃಷ್ಟಿಯೇ ಇಲ್ಲ. ಕಾಮಾಖ್ಯ ದೇವಿ ಒಡಿಶಾ, ಇವತ್ತಿಗೂ ಅಲ್ಲೊಂದು ಪವಾಡ ಇದೆ. ಹೋಗಿ ಆ ತಾಯಿ ಸ್ರವಿಸುತ್ತಾಳೆ ಪ್ರತಿ ಮಾಸ. ಇದು ಕುತ್ರ ಕೊಟ್ಬಿಡಿ ನೋಡೋಣ, ನೀವು ಮಾತಾಡಿದ್ರಲ್ಲ, ಕೊಟ್ಬಿಡಿ. ಅವೆಲ್ಲ ಆಗುಲ್ಲ ತಾಯಿ ಹತ್ರ. ಈಗಿಗೂ ಮಾತಾಡ್ಬೇಡಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲೊಂದು ವೈದಿಕ ಮಾಡಿದರೆ ಈ ಥರದೊಂದು ನಿಯಮ, ಪೂಜೆ, ಸಂಕಲ್ಪ ಮಾಡಿದ್ದಾರೆ ಅಂದ್ರೆ ಇದಕ್ಕೆ. ಚೆನ್ನಾಗಿ ಅರಿಶಿನ ಹಚ್ಕೊಂಡು ಆಷಾಢ ಮಾಸದಲ್ಲಿ ಹೋಗಿ ವಿಶೇಷವಾಗಿ ಬೇವಿನ ಮರದ ಪೂಜೆ ಮಾಡ್ತಾರೆ. ಅಲ್ಲೊಂದು ಅರಿಶಿನ ಹಚ್ಚಿ ಕುಂಕುಮ ಇಟ್ಟು ಅಲಂಕಾರ ಮಾಡಿ, ಮುಖ್ಯವಾಗಿ ಸ್ತ್ರೀಯರು ಮಾಡಬೇಕು ಆಷಾಢ ದೇವಿಯ ಪೂಜೆ. ಆ ಆಷಾಢ ದೇವಿ ಆ ಬೇವಿನ ಮರದಲ್ಲಿರುತ್ತೆ. ಅವರ ಶಕ್ತಿ, ಬೇವು ಬಿಸಿ ಒಳಗಡೆ ಇರೋ ಕಫಗಳನ್ನೆಲ್ಲ ತೆಗೆಯುತ್ತೆ, ತಂಪು ಮಾಡುತ್ತೆ. ಸ್ತ್ರೀಯರ ದೇಹ ಬಿಸಿ, ರೋಮವೂ ಬಿಸಿ, ಗಂಡಿಗಿಂತ 8 ಪಟ್ಟು ಬಿಸಿ. ನೆನಪಿಟ್ಟುಕೊಳ್ಳಿ, 8 ಪಟ್ಟು. ಎಲ್ಲದರಲ್ಲೂ ಬುದ್ಧಿವಂತಿಕೆ ಇರ್ಬೋದು, ಪುಕ್ಕಲ್ತನ ಇರ್ಬೋದು, ಧೈರ್ಯ ಇರ್ಬೋದು, ಶಕ್ತಿ ಇರ್ಬೋದು, ನಿಶಕ್ತಿ ಇರ್ಬೋದು, ಎಲ್ಲದರಲ್ಲೂ 8 ಪಟ್ಟು ಶಕ್ತಿ ನಿಮಗೆ. ಅದು ವಿಸ್ಫೋಟಿಸ್ಬಿಟ್ರೆ, ವಿಪರೀತ ನಿಶಕ್ತಿ ಅಂತ ತಿಳ್ಕೊಬಿಟ್ರೆ, ವಿಪರೀತ ಶಕ್ತಿಯಾಗಿ ದುರ್ಗಿಯಾಗಿ ಬಿಟ್ರೆ, ಕಾಳಿಯಾಗಿ ಬಿಟ್ರೆ, ನೋಡಿ ನಮ್ಮ ಹಿರಿಯರು ಮಾಡಿಟ್ಟಿರ್ತಕ್ಕಂಥ ಈ ನಿಯಮ ಸುಮ್ಮನೆ ಮಾಡಿಲ್ಲ, ಮಾಡ್ಕೋತೀರಿ ಅನ್ಕೋತೀನಿ. ಇರ್ಲಿ, ಇಂಥ ಕೆಲವು ವ್ಯಕ್ತಿಗಳು ಆಗಾಗ ನಮ್ಮ ವೈದಿಕದ ಮೇಲೆ ಯುದ್ಧ ಮಾಡಿದಾಗ ನಾವು ಕೂಡ ಯುದ್ಧಕ್ಕೆ ಸಿದ್ಧವೇ. ನಾವು ಕೂಡ ಕೈಗೆ ಬಳೆ ಹಾಕೊಂಡಿಲ್ಲ ವೈದಿಕರು. ಹೌದು, ನಮ್ಮ ನಿಯಮ ದೊಡ್ಡದೆ, ನಮ್ಮ ಪೂಜೆ ದೊಡ್ಡದೆ, ನಮ್ಮ ಸಂಕಲ್ಪ ದೊಡ್ಡದೆ. ಇದಿಲ್ಲ ಅಂದ್ಮೇಲೆ ಇದಿಲ್ಲ. ಆ ಪೂಜೆ ಇಲ್ಲ, ಕೆಲವರಿಗೆ ಕುಳಿತುಕೊಳ್ಳೋ ಆಗಿಲ್ಲ, ನೋವೇ. ಹೌದು, ಅಂತ ಶ್ರೀರಾಮಚಂದ್ರರು ನೆನಪಿಟ್ಟುಕೊಳ್ಳಿ, ವೈದಿಕ ನಿಯಮ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತೇನೆ ನೋಡಿ. ಎಷ್ಟು ಘಟವಾಗಿ ಆಚರಣೆ ಮಾಡ್ತಿದ್ರು ಅಂದ್ರೆ, ನನ್ನ ರಾಮಚಂದ್ರ ಪ್ರಭು ವೈದಿಕ ಈ ಪಿತೃ ಕಾರ್ಯ ಮಾಡುವಾಗ ಖುದ್ದು ದಶರಥರು ಒಮ್ಮೆ ತೀರ್ಕೊಂಡ ಮೇಲೆ ಮೊಟ್ಟ ಮೊದಲ ಪಿತೃ ಶ್ರಾದ್ದವನ್ನ ಮಾಡುವಾಗ, ಶ್ರಾದ್ದ ಎತ್ತರ ಕೊಡುವಾಗ ಖುದ್ದು ದಶರಥರೇ ಬಂದು ಕೈ ಚಾಚ್ತಾರೆ. ಆತ್ಮರೂಪ ಪಿತೃರೂಪವೇ ಎದ್ದು ಬಂದು ಹಿಂಗೆ ಕೈ ಚಾಚುತ್ತೆ, ಕೊಡು ಮಗ ಅಂತ. ಹೀಗೇ ಕಣ್ಮುಚ್ಕೊಂಡು ಆ ಸದ್ದು, ಆ ಇದು ಕಣ್ಣು ಕೂಡ ತೆಗಿಯೋಲ್ಲ, ನೋಡೋ ಆಗಿಲ್ಲ. ಏನ್ ಹೇಳ್ತಾರೆ ಗೊತ್ತಾ ನನ್ನ ರಾಮಚಂದ್ರ ಪ್ರಭು ಅಂದ್ರೆ, ಯು ಬ್ರೇಕ್ ರೂಲ್, ಐ ವಿಲ್ ಫಾಲೋ ಇಟ್. ನನ್ನ ಅಪ್ಪನಿಗೊಂದು ರೂಲು, ನನಗೊಂದು ರೂಲ. ನನ್ನ ಅಪ್ಪನೇ ಬಂದ್ಬಿಟ್ರೆ ವೈದಿಕವನ್ನ ಬ್ರೇಕ್ ಮಾಡಿಬಿಡೋದಾ? ನನ್ನ ರಾಮಚಂದ್ರ ಪ್ರಭು ತೋರಿಸ್ಕೊಟ್ರೆ ಅದನ್ನೇ ಭೀಷ್ಮರು ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ. ಇಲ್ಲಾದ್ರೂ ತ್ರೇತಾಯುಗದಲ್ಲಿ ಪೂರ್ಣಾವತಾರವಾಗಿ ದಶರಥ ಚಕ್ರವರ್ತಿ ಅದು ಬರ್ತಾರೆ ಸಮುದ್ರದಿಂದ. ಕೊಡಪ್ಪ, ನಾನು ತಗೋತೇನೆ, ನಿನ್ನ ಸೇವೆಗೆ ಮೆಚ್ಚಿದ್ದೇನೆ ಮಗ. ನೀನು ಕಾಡಿನಲ್ಲಿದ್ದರೂ ಪತ್ನಿ ಸಮೇತನಾಗಿ, ನೀನು ಭ್ರಾತೃ ಸಮೇತನಾಗಿ ಈ ಕಾರ್ಯ ಮಾಡ್ತಿದ್ಯಲ್ಲ, ನಿನ್ನ ಕಾರ್ಯಕ್ಕೆ ನಾನು ಮೆಚ್ಕೊಂಡಿದ್ದೇನೆ ಅಂತೇಳಿ ಹಿಂಗೆ ಮಠ ಮಧ್ಯಾಹ್ನ ಪಿತೃ ಕಾರ್ಯ ಮಾಡೋದು, ಮಠ ಮಧ್ಯಾಹ್ನ ಅಪರ ಕಾರ್ಯ ಮಾಡೋದು ಆಗಲೇ. ಸೊ ತಗೊಳಕ್ಕೆ ಈ ತರ ನಿಂತಾಗ ರಾಮರು ಕಣ್ಣು ಕೂಡ ತೆಗೆಯೋಲ್ಲ. ಕ್ಷಮಿಸಿ ಪಿತೃವೇ ಅಂತ ಹೇಳ್ತಾರೆ. ಕ್ಷಮಿಸಿ ಪಿತೃವೇ, ನೀವು ಪಿತೃಲೋಕದಲ್ಲಿ ಇದ್ದೀರಿ, ಬಂದಿದ್ದೀರಿ ನನ್ನ ಮೇಲೆ ಪ್ರೀತಿಗೆ. ನಾನು ನಿಜವಾಗ್ಲೂ ನಿಮ್ಮ ಪ್ರೀತಿಗೆ ನಾನು ಶರಣಾರ್ಥಿ. ಆದರೆ ನಮ್ಮ ವೈದಿಕ ಏನ್ ಹೇಳುತ್ತೆ ಗೊತ್ತಾ ಅಂತ ಹೇಳ್ತಾರೆ, ಈ ರೀತಿ ನೀವು ಬಂದಿದ ತಕ್ಷಣ ನಿಮ್ ಕೈ ಕೊಡೋ ಆಗಿಲ್ಲ. ನಾನಿದನ್ನ ಈ ಒಂದು ತಿಲಸ್ವರೂಪವಾಗಿ, ಈ ಪಿಂಡ ರೂಪವಾಗಿ ಬಿಡ್ತಿದ್ದೇನೆ ನೀರಲ್ಲಿ, ಅದು ಬಂದು ನಿಮ್ಮನ್ನು ಸೇರುತ್ತಾ, ತಗೊಳ್ಳಿ. ನಾನು ಹಾಗೆ ಕೊಡೋ ಆಗಿಲ್ಲ. ಇದು ಧರ್ಮ ನಿಷಿದ್ಧ, ಧರ್ಮಶಾಸ್ತ್ರದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಸುಜಾತಮ್ಮ ಯೂಸರ್ಜಿ, ಸುಜಾತ ಯೂಸರ್ ಅಂತ ಹಾಕೊಂಡಿದ್ದೀರಿ. ಇವನು ಒಬ್ಬ ಗುರು, ದಂಡ ಪಿಂಡ ಏನೇನೋ ಮಾತಾಡಿದ್ದೀರಲ್ಲ, ಅದಕ್ಕೆ ಹೇಳ್ತಿದ್ದೇನೆ. ನನ್ನ ರಾಮರನ್ನ ತೋರಿಸಿ ಹೇಳ್ತಿದ್ದೇನೆ. ನನ್ನ ರಾಮಚಂದ್ರ ಪ್ರಭುಗೆ ಹಾಗಾದ್ರೆ ಬಂದ್ಬಿಟ್ರೆ ಎತ್ಕೊಟ್ಬಿಡ್ಬೇಕು. ನೀವು ಹೇಳೋದು ವೈದಿಕನ್ ಮುರಿದು ಬಿಡಿ ಅಂತ.
ನನ್ನ ಪ್ರಭು ರಾಮಚಂದ್ರರು ಮುರಿದಿಲ್ಲ, ನನ್ನ ಭೀಷ್ಮಾಚಾರ್ಯರು ಖುದ್ದು ಶಂತನುವಿನ ಕೈಗಳು ಬರುತ್ತೆ, ಕೊಡು ಮಗನೆ ಅಂತ. ಕೊಡಲ್ಲ, ಶಾಸ್ತ್ರದಲ್ಲಿಲ್ಲ ಅಂತಾರೆ. ನಾವು ಶಾಸ್ತ್ರವನ್ನೇ ನಂಬುವುದು, ನಾವು ಶಾಸ್ತ್ರದ ಜೊತೆಲೆ. ಬಟ್ ಅದ್ರಲ್ಲಿ ಒಂಚೂರು ಮಾಡಿಫಿಕೇಶನ್ ಮಾಡ್ಕೋತಿರ್ತಾರೆ ತಾಯಂದ್ರ. ಮೀರೋ ಆಗಿಲ್ಲ, ಕಟುವಾಗಿ ಹೇಳ್ತಿದೆ ಅಂತ ಬೇಜಾರು ಮಾಡ್ಕೋಬೇಡಿ, ಇದೇ ಸತ್ಯ. ನನ್ನ ರಾಮಚಂದ್ರ ಪ್ರಭು ಹೇಳ್ತಿರೋದಿತ್ತು. ಪಟ್ಟಾಭಿರಾಮ ದಾಸರಥಿ ರಾಮ ನಿಯಮ, ಸದಾ ದಾಸರಥಿ ಅಂದ್ಬಿಟ್ಟು ನನ್ನ ಇಷ್ಟಕ್ಕೆ ನಾನೇ ಒಂದು ನಿಯಮ ಮಾಡಿಬಿಡೋದು, ಮುರಿದು ಬಿಡೋದು ಇಲ್ಲ ಅಂದಮೇಲೆ ಇಲ್ಲ. ಅಂದ್ರೆ ಒಬ್ಬ ಭಟನನ್ ಕರ್ಕೊಂಡು ಬಂದು ಚಕ್ರವರ್ತಿ ಮಾಡಿಬಿಡ್ಬೇಕು, ಅವನ ಯೋಗ್ಯತೆ ಇಲ್ಲ ಅಂದ್ರು ನೀವು ಹೇಳೋದು. ಅವನದ್ರ ಬಗ್ಗೆ ವ್ಯವಸ್ಥೆ ಆಗ್ಲಿಲ್ಲ, ಏನೂ ಇಲ್ಲ, ರಾಜನಿಗೆ ಸ್ನೇಹಿತ ಆಗ್ಬಿಟ್ರೆ ಭಟನನ್ ಕರ್ಕೊಂಡು ಬಂದು ಅದ್ಯಾರೋ ಕೂತಿನ ತಗೊಬಂದು ಸ್ನೇಹಿತ ಮಾಡಿಟ್ಕೊಂಡು ತಲೆನೇ ತೆಗೆಸ್ಕೊಂಡಲ್ಲ, ಆ ರೀತಿ ಆಗುತ್ತೆ ಅಷ್ಟೇ. ಕೊಡಲ್ಲ ರಾಮಚಂದ್ರ ಪ್ರಭು. ಇಷ್ಟೇ, ನಿಯಮವೆಂದರೆ ನಿಯಮವೇ, ಅದನ್ನ ಮೀರೋ ಹಾಗಿಲ್ಲ. ಇದು ಯಾರಾದರೂ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ವೈದಿಕವಾಗಿ ನಾವು ಕೆಲವೊಂದು ಹೇಳ್ತೇವೆ ಅಂದ್ರೆ ಅದನ್ನ ಶಾಸ್ತ್ರ ಸಂಪ್ರದಾಯ, ಅದನ್ನ ಮೀರಿ ನಮ್ಗೆ ಹೇಳೋ ಅಧಿಕಾರವೇ ಇಲ್ಲ ಮಕ್ಕಳೇ. ಇವತ್ತೇನಾಗ್ಬಿಟ್ಟಿದೆ, ಈ ಪೊಳ್ಳು ವ್ಯಕ್ತಿಗಳು ಅಂಥವರೇ ಸರಿ, ಇಂತಹವರಿಗೆ 108 ಯೂಟ್ಯೂಬ್ ಚಾನೆಲ್ಗಳು ಬಂದಿದ್ದಾವೆ. ಅಲ್ಲಿ ಏನೋ ಹೇಳ್ತಾರೆ, ಇದು ಸರಿ, ಅದು ಸರಿ, ಹಿಂಗೆ ಸರಿ, ಹಂಗೆ ಸರಿ, ಏನೇನೋ ಕಾಗೆ ಗೂಬೆ ಇದೆಲ್ಲ ಕತೆಗಳೆಲ್ಲ ಸೇರಿಸಿ, ಇಲ್ಲದ್ದೆಲ್ಲ ಪೊಳ್ಳು ಕತೆಗಳು ಸೇರಿಸಿ. ನೋಡಿ, ವೈದಿಕ ಗಾಂಧಾರಿ ದೇವಿ ಮದುವೆಗೆ ಮೊದಲೇ ಕಣ್ಣು ಪಟ್ಟಿ ಕಟ್ಟದ ಮೇಲೆ ಜೀವನದಲ್ಲಿ ನನ್ನ ಪತಿಯೇ ಸರ್ವಸ್ವ ಇದೆಯಾ? ಧರ್ಮವೇ ಅಷ್ಟೇ, ಅದಕ್ಕೆ ಮೀರಿದ್ದಿಲ್ಲ, ನಡ್ಕೊಳ್ಳಿಲ್ಲ. ಅದಕ್ಕೆ ಅವರೆಲ್ಲ ಆ ಯುಗಗಳು 8.5 ಲಕ್ಷ ಕೋಟಿ ವರ್ಷಗಳು. ನಮ್ಮದೆಷ್ಟು ಆಫ್ಟರ್ ಆಲ್ 4 ಲಕ್ಷ, 4.25 ಲಕ್ಷ ಅಷ್ಟೇ. ಅದ್ರಲ್ಲಿ ನಮ್ಮ ಆಯಸ್ಸೆಷ್ಟು, ಅವರ ಆಯಸ್ಸೆಷ್ಟು, ಭೀಷ್ಮರ ಆಯಸ್ಸೆಷ್ಟು ಗೊತ್ತಾ? ಭೀಷ್ಮರ ದೊಡ್ಡಪ್ಪನ ಆಯಸ್ಸು ಗೊತ್ತಿದೆಯಾ? ಬಾಲಿಕ ಅನ್ನತಕ್ಕಂಥ ದೊರೆ ಇದ್ರು, ಶಂತನುವಿನ ಸೋದರ. ಅಯ್ಯೋ, ಆತನಿಗೆ ಯಾವ ರೀತಿ ಆಗಿತ್ತಂದ್ರೆ ಈ ಹುಬ್ಬು ಹೇಗೆ ಇಳಿದು ಬಿಟ್ಟಿತ್ತಂದ್ರೆ ಕಣ್ಣು ಮುಚ್ಕೊಂಡಿತ್ತು, ಅಷ್ಟು ವಯಸ್ಸಾಗಿತ್ತು. ಅಭಿಮನ್ಯುವಿನ ವಯಸ್ಸೆಷ್ಟು, ಉಪಪಾಂಡವರ ವಯಸ್ಸೆಷ್ಟು, ಪಾಂಡವರ ವಯಸ್ಸೆಷ್ಟು, ಪಾಂಡವರ ತಂದೆಯಾದ ಧೃತರಾಷ್ಟ್ರನ ವಯಸ್ಸೆಷ್ಟು, ದೊಡ್ಡಪ್ಪ ಇಷ್ಟಕ್ಕೂ ವಿದುರರ ವಯಸ್ಸೆಷ್ಟು, ಅವರಿಗಿಂತಲೂ ದೊಡ್ಡವನಾದಂಥ ಭೀಷ್ಮರ ವಯಸ್ಸೆಷ್ಟು, ಭೀಷ್ಮರಿಗಿಂತಲೂ ದೊಡ್ಡವರಾದಂತಹ ಆ ಬಾಲಿಕ ರಾಜನ ವಯಸ್ಸೆಷ್ಟು, ಹೀಗೆ ಹಾಕೊಂಡು ಹೋಗಿ ಖುದ್ದು ಯುದ್ಧಕ್ಕೆ ಬರ್ತಾನೆ. ನೆನ್ಪಿಟ್ಕೊಳ್ಳಿ, ಆತ ಯುದ್ಧಕ್ಕೆ ಬರ್ತಾನೆ, ಇಲ್ಲಿ ಒಳಗೆ ಹಾಕೊಂಡು ಬರ್ತಾನೆ, ಕಣ್ ಕಾಣಿಸಲ್ಲ ಅಂತ ನಿಂಗೆ ಇಳಿದು ಬಿಟ್ಟಿರುತ್ತೆ. ವಯಸ್ಸಾಗ್ತಾ ನಮ್ಗೆ ಹಿಂಗೆ ಇಳಿತಲ್ಲ, ಅದನ್ನ ಹಾಕಿ. ಅವರು ಕೂಡ ಧರ್ಮವನ್ನು ಮೀರಲಿಲ್ಲ. ನಿಯಮವೇ. ಅದಕ್ಕೆ ಕೃಷ್ಣರು ಪಾಂಡವರ ಜೊತೆಲಿ ಇದ್ದಿದ್ದು. ಧರ್ಮನಂದನ ಅಂತ ಕರೀತಾ ಇದ್ರು. ಖುದ್ದು ದುರ್ಯೋಧನ ಯಾರ ಮಾತನ್ನು ನಂಬ್ತಿರ್ಲಿಲ್ಲ. ಅಲ್ಲೊಂದು ಅನುಮಾನ ಇದ್ದೇ ಇರ್ತಿತ್ತು. ಆ ಒಂದು ಅಜ್ಞಾತವಾಸ ವನವಾಸ ಮುಗಿದಾಗ ಖುದ್ದು ಭೀಷ್ಮರು ಹೇಳ್ತಾರೆ, ಬೇಗ ಇದು ಕರೆಕ್ಟ್ ಇದೆ, ಅವ್ರು ಹೇಳ್ತಿರೋದು ಮುಗಿಸ್ಬಿಟ್ಟಿದ್ದಾರೆ. ಅವರು 1 ವರ್ಷ ಮುಗಿಸ್ಬಿಟ್ಟಿದ್ದಾರೆ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಇನ್ನೂ 15 ದಿನ ಜಾಸ್ತಿ ಮಾಡಿದಾರಯ್ಯ ಅಂತ ಹೇಳ್ತಾನೆ. ನಾವು ಕಂಡುಹಿಡಿಯೋಷ್ಟರಲ್ಲಿ ಆ ಗೋಗ್ರಹಣ, ಉತ್ತರ ಗೋಗ್ರಹಣ ವಿರಾಟ ರಾಜನಿಗೆ ನುಗ್ಗಿ ಆ ಗೋಗಳನ್ನ ಹಿಡ್ಕೊಂಡು ಬಂದಾಗ, ಆಗ ಅರ್ಜುನ ಬೃಹನ್ನಳೆ ವೇಷ ತೆಗೆದು ದೇವ್ರ ಮೇಲೆ ಭಾರ ಹಾಕಿ, ಅವನಿಗೂ ಗೊತ್ತಿರಲ್ಲ, ಧರ್ಮರಾಯರಿಗೆ ಗೊತ್ತಿರುತ್ತೆ. ಲೆಕ್ಕಗಳು ಹಾಕಿದಾಗ ಇನ್ನೂ 15 ದಿನ ಜಾಸ್ತಿ ಮಾಡಿದೀವಿ ಅಂತ ಭೀಷ್ಮರು ಹೇಳಿದ್ರೆ ನಂಬಲ್ಲ. ಒಬ್ಬ ದೂತನನ್ನ ಕಳಿಸ್ತಾರೆ. ದುರ್ಯೋಧನ ಯಾರ ಹತ್ರ ಗೊತ್ತರ? ಧರ್ಮನಂದನ ಹತ್ರ. ಯಾಕೆಂದ್ರೆ ಧರ್ಮನಂದನ ಅಂದ್ರೆ ಧರ್ಮವೇ, ಧರ್ಮಕ್ಕಿನ್ನೊಂದು ರೂಪ ಧರ್ಮವೇ. ಧರ್ಮ ದೇವತೆ ಆ ರೂಪದಲ್ಲಿ ಬಂದಿತ್ತು. ಯಮಧರ್ಮ ಬಂದಿದ್ದು ವಿದುರನ್ ರೂಪದಲ್ಲಿ, ಧರ್ಮದೇವತೆ ಬಂದಿದ್ದು ಅಂಶ ಧರ್ಮನಂದನ ಅಂಶದಲ್ಲಿ. ಎಲ್ರೂ ಏನ್ ಅನ್ಕೋಬಿಟ್ಟಿದ್ದಾರೆ? ಯಮಧರ್ಮ ಇಬ್ಬರು ಒಂದೇ ಅವತಾರ ಅನ್ಕೋಬಿಟ್ಟಿದ್ದಾರೆ. ಅಲ್ಲ, ಇದು ಚಿತ್ರಾನ್ನ ಬೇರೆ, ಇದು ಪುಳಿಯೋಗರೆ ಬೇರೆ. ಇಷ್ಟೇ, ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ. ಆ ಧರ್ಮದೇವತೆಯ ಸಾಕ್ಷಿಯಾಗಿ ಹೋಗಿ ಕೇಳಿದಾಗ, ಇಲ್ಲವಲ್ಲ, ಬೇಗ ಮುಗಿಸಿದ್ದೇವೆ, 15 ದಿನ ಜಾಸ್ತಿ ತಗೊಂಡಿದ್ದೇವೆ, ಈ ಲೆಕ್ಕ ಇದು ಅಂದಾಗ ಬಂದು, ಸ್ವಾಮಿ ಹೋಗಿದ್ದೆ, ಏನಂದ್ರು ಅಂತಾನೆ ದುರ್ಯೋಧನ. ಈ ರೀತಿ ಲೆಕ್ಕ ಕೊಟ್ರು. ಲೆಕ್ಕ ಎಲ್ಲ ಬೇಡ,
ಮುಗಿದಿದೆಯಾ ಮುಗಿದಿಲ್ವಾ ಕಾಲ? ಯಾಕೆಂದ್ರೆ ದುರ್ಯೋಧನನಿಗೆ ಅಂಥದೊಂದು ನಂಬಿಕೆ ಇತ್ತು, ಧರ್ಮರಾಯರು ಸುಳ್ಳು ಹೇಳುವುದಿಲ್ಲ. ಎರಡನೇದು ಯುದ್ಧನೇ ಬೇಕಿಲ್ಲ, ತಪ್ಪಾಗಿದ್ರೆ ವಾಪಸ್ ಹೊರಟೇ ಹೋಗ್ಬಿಡ್ತಾನೆ ಅಷ್ಟೇ. ಮತ್ತೆ 12 ವರ್ಷ ವನವಾಸ, ಮತ್ತೊಂದು ವರ್ಷ ಅಜ್ಞಾತವಾಸ, ಕೇಲ್ಕತಂ ದುಕಾನ್ ಬಂದ್, ದಟ್ಸ್ ಇಟ್. ಧರ್ಮರಾಯರು ವಾಪಸ್ಸೇ ಬರಲ್ಲ, ಗೊತ್ತಿದೆ. ಇಲ್ಲ ಸ್ವಾಮಿ, ಅವ್ರ 15 ದಿನ ಜಾಸ್ತಿ ಆಗಿದೆಯಂತೆ. ಸರಿ, ಧರ್ಮರಾಯರು ಹೇಳಿದ್ದಾರೆ ಅಂದ್ರೆ ಅದು ಕರೆಕ್ಟಾಗೇ ಇರುತ್ತೆ ಅಂತ ಹೇಳ್ತಾನೆ. ನೋಡಿ, ಅವನು ಅಷ್ಟೊಂದು ಎಡವಟ್ಟಾಗಿತ್ತು, ವಿಷಸರ್ಪವಾಗಿದ್ರು. ಯಾರನ್ ಮಾತನ್ನ ನಂಬ್ತಿದ್ದ ಹೇಳಿ? ಧರ್ಮದೇವತೆಯ ಮಾತನ್ನ. ತಾತ, ಖುದ್ದು ತಾತ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಎಲ್ಲರೂ ಇದ್ದಾರೆ. ಇಷ್ಟಿಗೂ ತನ್ನ ಪ್ರಾಣ ಮಿತ್ರ ಕರ್ಣ, ತಾನು ಹೇಳಿದ್ದೇ ಸರಿ ಮಾಡತಕ್ಕಂಥ ದುಶ್ಯಾಸನ, ತನ್ನನ್ನು ಸದಾ ಪ್ರೋತ್ಸಾಹಿಸುವ ಬೆಂಗಾವಲಾಗಿ ನಿಂತಿರ್ತಕ್ಕಂಥ ಶಕ್ನಿ, ಯಾರ ಮಾತನ್ನು ಕೆಲವೊಮ್ಮೆ ಆತ ತಗೊಳ್ತಿರ್ಲಿಲ್ಲ. ಯೂಸ್ ಟು ಟೇಕ್ ದಟ್ ಸಜೆಷನ್ ವಾಸ್ ದ್ಯಾಟ್. ಇದು ಧರ್ಮ ಅಂದ್ರೆ. ಅದಕ್ಕೆ ಧರ್ಮ ಅಲ್ಲಿದ್ದಕ್ಕೆ ಕೃಷ್ಣರಲ್ಲಿ ನಿಂತಿದ್ದು ಗೆದ್ದಿದ್ದು. ಎಲ್ಲಿ ಧರ್ಮವಿದೆಯೋ, ಎಲ್ಲೆಲ್ಲಿ ಧರ್ಮವಿದೆಯೋ ಅಲ್ಲಿ ಕೃಷ್ಣರಿರುತ್ತಾರೆ. ಎಲ್ಲೆಲ್ಲಿ ಕೃಷ್ಣರಿರುತ್ತಾರೋ ಅಲ್ಲಿ ವಿಜಯವಿರುತ್ತದೆ. ಭಗವಂತ ಅಲ್ಲಿರ್ತಾನೆ. ಕೃಷ್ಣ ಅಂದ್ರೆ ಭಗವಂತ, ಅದೇ ಶಕ್ತಿ. ಇಲ್ಲ ನಾವು ಮಾಡೋದು ಹೀಗೆ, ನಮ್ಮ ಇಷ್ಟ, ಅದ್ರ ಮೇಲೆ ನಿಮ್ಮ ಇಷ್ಟ. ಆಯ್ತ್ರೋ? ಆಗ್ಲಿ, ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಚಿತ್ತಾ ನಕ್ಷತ್ರ. ಹೌದು, ಚಿತ್ತಭ್ರಮಣ, ಮನುಷ್ಯನ ಮನಸ್ಸು ಮಲಿನ ಆಗ್ಬಿಟ್ಟಿದೆ ಮಕ್ಕಳೇ. ಒಳ್ಳೇದು ಕೇಳೋಣ, ಒಳ್ಳೇದು ನೋಡೋಣ, ಒಳ್ಳೇದು ಮಾತಾಡೋಣ, ಇನ್ನಷ್ಟು ವೈದಿಕರ ಹತ್ರ ಕೂತ್ಕೊಳ್ಳೋಣ, ಚರ್ಚಿಸೋಣ. ಇಲ್ಲ, ಏನು ಬೇಕಾದರೂ ಎಲುವಿಲ್ಲದ ನಾಲಿಗೆ ಅಲ್ವಾ? ನನ್ನದು ಎಲುಬಿಲ್ಲದ ನಾಲಿಗೆ. ನಿಮ್ಮ ಪಾದ ಕ್ಷಮೆ ಬಿದ್ದು ಕೇಳ್ಕೊತೀನಿ. ಯಾರೋ ಇಂಥ ಒಬ್ಬರು ಅಲ್ಲಿ ಒಂದೊಂದು ಸಮಯ ಆಗ್ಬಿಡುತ್ತೆ ಮಕ್ಕಳೇ. ಇಷ್ಟು ಕಷ್ಟಪಟ್ಟು ಹುಡುಕಿ ಆಷಾಢ ದೇವಿ, ಈ ಗಾಂಧಾರಿ ದೇವಿ, ಈ ಥರದ್ದೆಲ್ಲ ಪೂಜೆಗಳು, ಸಂಕಲ್ಪಗಳು, ನಿಯಮಗಳು ಅಂತೆಲ್ಲ ತಗ್ಬೇಕಾದ್ರೆ ನಾವು ತಲೆಬಾಗಿ ತಗೊಂಬಂದಿರ್ತೇವೆ ಗುರುಗಳ ಹತ್ರ. ಇಲ್ಲೂ ಈ ಥರ ನನ್ನ ಮೇಲೆ ಅಲ್ಲ, ನಮ್ಮ ಧರ್ಮದ ಮೇಲೆ ಅಪಚಾರ ಅಂದಾಗ, ನಮ್ಮ ವೈದಿಕವೇ ತಪ್ಪು ಅಂದಾಗ ಸಹಿಸ್ಲಿಕ್ಕೆ ಆಗೋಲ್ಲ. ನಮ್ಮ ವೈದಿಕ ತಪ್ಪ ಹಾಗಾದರೆ ಯುಗ ಯುಗಾಂತರಗಳಿಂದಲೂ. ಇವತ್ತು ನೋಡಿ, ಸರಸ್ವತಿ ನದಿಯೇ ಇಲ್ಲ ಅಂತಿದ್ದವರು 4,500 ವರ್ಷಗಳ ಹಿಂದ್ಗಡೆ ಇತ್ತು ಅಂದ್ರೆ ನಂಬ್ತಿರ್ಲಿಲ್ಲ. ಇವತ್ತು ಸಿಕ್ಕಿದೆ. ಉತ್ಖನನ ಪ್ರೂವ್ಡ್ ಇಟ್. ನೋ ದ್ವಾರಕ ಇದೆಯಲ್ಲ, ಸಿಕ್ಕಿದೆ ಅಲ್ವಾ? ಸಾಕಲ್ವಾ? ನಮ್ಮ ಕನ್ನಡ ಬಗ್ಗೆನೂ ಹೀಗೆ ಎಷ್ಟು ಇದಾಗುತ್ತೆ ಗೊತ್ತಾ? ಕನ್ನಡದವ್ರು ಏನಂದ್ರೆ, ಸ್ವಲ್ಪ ನಾವು ಹೊಡೆದಾಟ ಬಡದಾಟ ಅಂತ ಹೋಗಲ್ಲ. 10 ನಿಮಿಷದ ಕೋಪ ನಮಗೆ, ಹೋಗ್ಲಿ ಬಿಡು ಅಂತ ಅನ್ಕೋಬಿಡ್ತಾರೆ. ಆದರೆ ವೈದಿಕದ ಸುದ್ದಿಗೆ ಬಂದ್ರೆ ನಾವು ಸುಮ್ಮನೆ ಇರೋಲ್ಲ. ನಮ್ಮ ಧರ್ಮದ ಸುದ್ದಿಗೆ ಬಂದ್ರೆ ನಾವು ವಾಪಸ್ ಕೊಡಲೇಬೇಕು. ನಮ್ಮ ಧರ್ಮನ ತಪ್ಪು ಅಂತೀರಾ, ನಮ್ಮ ಆಚರಣೆ ತಪ್ಪು ಅಂತೀರಾ? ಹೊರಟೋಗಿ, ನೀವು ನಮ್ಮ ಧರ್ಮದಲ್ಲೇ ಇರಬೇಡಿ, ನೀವು ಬೇರೆ ಯಾವುದೋ ಒಂದು ಮಾಡ್ಕೊಳ್ಳಿ. ಅಪ್ಪ ಹಾಕಿದ್ದ ಆಲದ ಮರ ಅಂತ ಹೋಗಿ ನೀವು ಯಾಕೆ ಕಾಲಕ್ಕೆ ಚಪ್ಪಲಿ ಹಾಕೋತೀರಿ? ನೆತ್ತಿ ಮೇಲೆ ಇಟ್ಕೊಳ್ರಿ. ಇವತ್ತದೇ ಅಲ್ವಾ ನಡೀತಿರೋದು, ಇವತ್ತದೇ ಆಗ್ತಿರೋದು. ಅಷ್ಟೇ, ಹೋಗಿ ತಂದು 4 ಗೋಡೆ ಒಳಗಡೆ ಇರೋದನ್ನ ಹೇಸಿಗೆ ಹೊರಗಡೆ ತಂದು ಇಟ್ಬಿಟ್ಟಿದ್ದೀರಲ್ವ. ಚೆನ್ನಾಗಿರಿ, ಕಬ್ಬಿನ ಹಾಲು ಕುಡೀರಿ ಅಂತ ಹೇಳ್ತಾ, ಮೇಷರಾಶಿ. ಚಂದ್ರ ಕುಜನ ಸಾರದಲ್ಲಿದ್ದು, ಕುಜ ಶುಕ್ರನ ಸಾರದಲ್ಲಿದ್ದು, ಶುಕ್ರ ವಿಶೇಷವಾಗಿ ಧನಸ್ಥಾನದಲ್ಲಿ ಕೂತಿದ್ದಾನೆ. ಚೆನ್ನಾಗಿದೆ, ತೊಂದರೆಗಳೇನಿಲ್ಲ. ಆಟ, ಓಟ, ಪಾಠ, ಇಂಜಿನಿಯರ್, ಆರ್ಕಿಟೆಕ್ಟ್, ಇಂಟೀರಿಯರ್, ಕನ್ಸ್ಟ್ರಕ್ಷನ್,
ಪ್ರಾಪರ್ಟಿ ಡೆವಲಪ್ಮೆಂಟ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಅವಕಾಶಗಳ ಸಂಗಮ ಚೆನ್ನಾಗಿದೆ. ಸುಖಕಾರಕನ್ ಇನ್ ಕೇಂದ್ರ, ಬ್ಯೂಟಿಫುಲ್. ಇನ್ನು ವೃಷಭ ರಾಶಿ, ನಿಮಗೂ ಚೆನ್ನಾಗಿದೆ. ಸ್ವಂತ ಮನೆ ಕಟ್ಟಬೇಕು, ಸ್ವಲ್ಪ ತಳ್ಳಿ ತಗೋಬೇಕು. ಹೈಯರ್ ಬಜೆಟ್ ತಗೋಬೇಡಿ, ಹೈ ಇನ್ವೆಸ್ಟ್ಮೆಂಟ್ ತಗೋಬೇಡಿ, ಸಾಲ ಮಾಡಿ ತಗೊಳ್ಳಿಕ್ಕೆ ಹೋಗ್ಲೇಬೇಡಿ. ಸ್ವಲ್ಪ ನಿಧಾನ ಮಾಡಿ. ಯಾರಾದ್ರೂ ಕುಜಾಕೇತು ಸೇರಿದಾಗ ಪಿಶಾಚ ಯೋಗ, ಅಲ್ಲಿ ನೋಡಿ ಬಿ ಖಾತಾ ಅಂತಾರೆ, ಈ ಖಾತಾ ಅಂತಾರೆ, ಇದಿರ್ಬೇಕು ಅದಿರ್ಬೇಕು ಅಂತಾರೆ, ಅದೇ ಸರಿಯಾಗಿ ಸರ್ವರ್ಗಳು ವರ್ಕ್ ಮಾಡ್ತಿಲ್ಲ ಅಂತಾರೆ, ಬೇರೆ ಬೇರೆ ಏನೇನೋ ನಡೀತಿದೆ. ಕನ್ಫ್ಯೂಷನ್ಗಳ ಭರಾಟೆ. ದುಡುಕ್ಬೇಡಿ, ನಿಧಾನ ಮಾಡಿ, ನಿಧಾನ ಮಾಡಿ, ನಿಧಾನ ಮಾಡಿ. ವೃಷಭ ರಾಶಿ ಭೂಮಿ ವಿಚಾರದಲ್ಲಿ ಸ್ವಲ್ಪ ಅಷ್ಟು ಬಿಟ್ಟು ವೃತ್ತಿ ಉದ್ಯೋಗಕ್ಕೆ ತೊಂದರೆ ಇಲ್ಲ. ಇನ್ನು ವಿಶೇಷವಾಗಿ ಮಿಥುನ ರಾಶಿ ಚೆನ್ನಾಗಿದೆ. ವಿಪರೀತ ಬಂಡತನ ಮಿಥುನ ರಾಶಿಯವರಿಗಲ್ಲ. ನುಗ್ಗೋಣ, ಹೊಡೆಯೋಣ, ತಾಕೊಳ್ಳೋಣ, ಏನಾದ್ರೂ ಸರಿ. ನೀವು ಬುದ್ಧಿ ಉಪಯೋಗಿಸಿ ಮಾಡೋರು, ತುಂಬಾ ಶಕ್ತಿನ ಉಪಯೋಗಿಸಲ್ಲ. ನಿಮ್ಮ ಬುದ್ಧಿ ಕೆಲಸ ಕೊಡಿ, ಇವತ್ತೆಲ್ಲ ಗೆಲುವು. ಶಕ್ತಿ ಕೆಲಸ ಕೊಡಕ್ ಹೋದ್ರಿ ಅಂದ್ರೆ ಮಕಾಡೆ ಮಲಗ್ ಬಿಡ್ತೀರಿ, ಎಚ್ಚರಿಕೆ. ಕರ್ಕಾಟಕ ರಾಶಿ ಚೆನ್ನಾಗಿದೆ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಏನಿಲ್ಲ. ಎಲ್ಲೋ ನನ್ನ ಯೋಗ್ಯತೆ, ನನ್ನ ಸ್ಥಾನ, ನನ್ನ ಬಲ, ನನ್ನ ಇನ್ಕಮ್, ನನ್ನ ಸ್ಟೇಟಸ್ ಅನ್ನತಕ್ಕಂಥದ್ರಲ್ಲಿ ಒಂದು ಸಣ್ಣ ಎಳೆದಾಟ ಇರತಕ್ಕಂಥದ್ದು ಇರುತ್ತೆ. ನಿಮ್ಮ ಕರ್ತವ್ಯ ನೀವು ಮಾಡ್ಕೊಂಡು ಹೋಗಿ. ಶಕ್ತಿ ಕಡಿಮೆಯೇ, ಆದರೆ ಯುಕ್ತಿಕಾರಕ ಬುಧ ನಿಮ್ಮ ಮನೇಲಿ ಇರೋದ್ರಿಂದ ಯುಕ್ತಿ ಉಪಯೋಗಿಸಿ ಮಾಡಿ. ಯುಕ್ತಿಗೆ ಸಂಬಂಧಿತ ವೃತ್ತಿಗಳು ಅದ್ಭುತ. ಸಿಂಹ ರಾಶಿ ಕುಜ ನಿಮ್ಮ ಮನೇಲೇ ಇದ್ದಾನೆ, ಚೆನ್ನಾಗಿದೆ. ಆ ಒಂದು ಕುಜ ಶುಕ್ರನ್ ಸಾರದಲ್ಲಿದ್ದು ಶುಕ್ರ ಕೇಂದ್ರದಲ್ಲಿರೋದ್ರಿಂದ ಶುಕ್ರ ಕುಜ ಮದುವೆ, ಎರಡನೇ ಮದುವೆ, ಮದುವೆಗಳು, ವಿಳಂಬ ಮದುವೆಗಳು, ಮದುವೆಯ ಮಾತುಕತೆಗಳು. ಗುರು ಬೇರೆ 11ನೇ ಮನೆ ಇದ್ದಾನೆ, ಬ್ಯೂಟಿಫುಲ್. ಚಂದ್ರನು ಕುಜನ್ ಸಾರದಲ್ಲಿ, ಬ್ಯೂಟಿಫುಲ್, ಚೆನ್ನಾಗಿದೆ. ತೆಗೆದುಕೊಳ್ಳುವ ನಿರ್ಧಾರಗಳು ಬಲವಾಗಿದೆ. ಬಟ್ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡೋಕೆ ಹೋಗ್ಬಿಡಿ. ನಮ್ಮ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ನಾವು ಯಾರ್ಯಾರೋ ಸಾಮಾನ್ಯರ ಮೇಲೆ ಬಿಡತಕ್ಕಂಥದ್ದು ಹೋಗ್ಬಿಡ್ತೇವೆ. ಎಚ್ಚರಿಕೆ, ಜಾಗ್ರತೆ, ಆಯ್ತಾ? ಇನ್ನು ವಿಶೇಷವಾಗಿ ಕನ್ಯಾ ರಾಶಿ ಚಂದ್ರ ಕುಜನ್ ಸಾರ, ಕುಜ 12ನೇ ಮನೆ. ಖಂಡಿತ ಇವತ್ತೇನೋ ಒಂದು ಟೆನ್ಷನ್, ವೃತ್ತಿಗೆ ಸಂಬಂಧಪಟ್ಟಂಥದ್ದು, ಮನೆಗೆ ಸಂಬಂಧಪಟ್ಟಂಥದ್ದು, ವ್ಯವಹಾರಕ್ಕೆ ಸಂಬಂಧಪಟ್ಟಂಥದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಸಣ್ಣ ಟೆನ್ಷನ್ ತಂದಿಡುತ್ತಾನೆ. ಎಚ್ಚರಿಕೆ. ವಾಗ್ದೋಷಂ, ಬಾಯಿಜಾರಿ ಬೇರೆಯವ್ರ ಪ್ರಭಾವ, ಇಲ್ಲ ನೀವು ಬಾಯಿಜಾರಿ ಬೇರೆಯವರಿಗೆ ಪ್ರಭಾವಕ್ಕೆ ತೊಂದರೆ ಆಗುತ್ತೆ. ಸುಮ್ಮನಿದ್ದು ಬಿಡಿ. ಸ್ಕಂದ ಕವಚಂ, ಸ್ಕಂದ ಭುಜಂಗ ಸ್ತೋತ್ರಂ, ಸುಬ್ರಹ್ಮಣ್ಯ ಆರಾಧನೆ, ಇಷ್ಟನ್ನು ಮಾಡ್ಕೊಳ್ಳಿ. ಹೇಳಿದ್ನಲ್ಲ, ಆಷಾಢ ದೇವಿ, ಹೋಗಿ ಬೇವಿನ ಮರಕ್ಕೊಂದು ಪೂಜೆ. ರಕ್ಷಿಸೋದು, ವೃಕ್ಷ ಸಂಪತ್ತನ್ನು ಹೇಗೆ ರಕ್ಷಿಸುವುದು ಅನ್ನತಕ್ಕಂಥದ್ದನ್ನ ಹೇಳ್ಕೊಟ್ರು. ಪ್ರತಿ ಊರಿನಲ್ಲಿ ಬೇವಿನ ಮರಗಳಿರ್ತಿತ್ತು. ನಮ್ಮ ಮನೆಗೆ ಯಾವುದೇ ಒಂದು ನಿಗೂಢವಾದ ಶಕ್ತಿಗಳು ತಾಕಬಾರದು ಅಂತ ಹೊಸಲಿಗೆ ಬೇವಿನ ಮರದ ಹೊಸಲನ್ನು ಮಾಡಿಸಾಕ್ತಿದ್ರು. ಎಲ್ಲಿ ಇವತ್ತು ಏನೇನೋ ತಂದು ಹಾಕೊಂಡು ಇಟ್ಕೊಬಿಟ್ಟಿದ್ದಾರೆ. ಇರ್ಲಿ, ಅಷ್ಟು ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಇನ್ನು ವಿಶೇಷವಾಗಿ ತುಲಾ ರಾಶಿ ಚಂದ್ರ ಕುಜನ್ ಸಾರದಲ್ಲಿದ್ದು ಕುಜ ಲಾಭದ ಮನೆಯಲ್ಲಿದ್ದಾನೆ, ಚೆನ್ನಾಗಿದ್ದಾನೆ. ಭೂಮಿಗೆ ಸಂಬಂಧಪಟ್ಟಂಥದ್ದು, ಪ್ಲಂಬರು, ಎಲೆಕ್ಟ್ರಿಷಿಯನ್, ಕಾರ್ಪೆಂಟರು, ಬಾರ್ಬೆಂಡರು, ರಿಯಲ್ ಎಸ್ಟೇಟು, ಡೆವಲಪ್ಮೆಂಟು, ಮೆಷಿನರಿ, ಫ್ಯಾಕ್ಟ್ರಿ, ರಕ್ಷಣಾ ಇಲಾಖೆ, ಭೂಮಿ ಇಲಾಖೆ, ಇಂಥವುಗಳಲ್ಲಿ ವೃತ್ತಿ ಉದ್ಯೋಗ ಅದ್ಭುತ ಅನುಕೂಲ. ಇನ್ನು ವೃಶ್ಚಿಕ ರಾಶಿ ಚಂದ್ರ ಕುಜನ ಸಾರದಲ್ಲಿ 12ನೇ ಮನೆಯಲ್ಲಿದ್ದಾನೆ, ಕುಜ ಕೇಂದ್ರದಲ್ಲಿದ್ದಾನೆ, ಚೆನ್ನಾಗಿದೆ. ಪರಿಶ್ರಮ, ಓಡಬೇಕಷ್ಟೆ. ಓಟ ನಿಮ್ಮದು. ಎಷ್ಟು ಓಡ್ತೀರೋ ಅಷ್ಟಿದೆ. ನಾನು ಓಡಲ್ಲ ಅಂತ ಕೂತ್ಕೊಂಡ್ರೆ ಅರ್ಧವೇ, ಕಾಲು ಭಾಗ. ಓಡಲ್ಲ, ಮಾಡೋಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಇದೆಲ್ಲ ಅಂಕು ಡೊಂಕು ಪೊಳ್ಳು ಇದೆಲ್ಲದಕ್ಕೂ ತಲೆ ಕೆಡ್ಸ್ಕೋಬಾರ್ದು. ಹೋಗ್ತಾ ಇರಬೇಕು. ಅವಮಾನಕ್ಕೂ ಕುಗ್ಗಬಾರದು, ಸನ್ಮಾನಕ್ಕೂ ಹಿಗ್ಗಬಾರದು. ನೀವು ಇವತ್ತು ಅದು ಹೋಗಿ, ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಬೆಂಕಿಯ ಬಳಿ, ಎಲೆಕ್ಟ್ರಿಸಿಟಿ ಬೋರ್ಡ್ಸು, ಈ ಒಂದು ಭೂಮಾಪನ ಇಲಾಖೆ, ತಹಶೀಲ್ದಾರ್ಸು, ಪೊಲೀಸ್ ಇಲಾಖೆ, ದಿಢೀರ್ ಟ್ರಾನ್ಸ್ಫರ್, ದಿಢೀರ್ ಅಮಾನತುಗಳು, ಇನ್ನೊಂದು ಕೆಲವೊಂದು ಟೆನ್ಷನ್ಗಳು ಉಂಟು, ಒತ್ತಡಗಳು ಉಂಟು. ಎಚ್ಚರಿಕೆ.
ಧನುಸು ರಾಶಿ, ಚಂದ್ರ ಲಾಭದಲ್ಲಿ, ಭಾಗ್ಯದಲ್ಲಿ ಕುಜ ಚೆನ್ನಾಗಿದೆ. ವೃತ್ತಿಪರವಾಗಿ, ಉದ್ಯೋಗಪರವಾಗಿ, ಪೊಲೀಸ್ ಇಲಾಖೆ, ಲಾಯರು, ಜುಡಿಷಿಯಲ್, ಕಾರ್ಯಾಂಗ, ನ್ಯಾಯಾಂಗ ಇಂಥದ್ದು ಕಾಪಾಡುವುದು, ಆಡಳಿತಾತ್ಮಕ ಉದ್ಯೋಗ, ವೃತ್ತಿ, ವ್ಯವಹಾರ ಅನುಕೂಲ. ಇನ್ನು ವಿಶೇಷವಾಗಿ ಮಕರ ರಾಶಿ, ಕುಜ ಅಷ್ಟಮದಲ್ಲಿದ್ದಾನೆ, ಚಂದ್ರ ಕೇಂದ್ರದಲ್ಲಿದ್ದಾನೆ. ಒಂಥರ ಟೆನ್ಷನ್ ಇವತ್ತು ಸ್ವಲ್ಪ ಉದ್ಯೋಗದಲ್ಲಿ, ಓಡಾಟ, ಗಾಡಿಗಳಲ್ಲಿ ಸ್ವಲ್ಪ ಎಚ್ಚರಿಕೆ, ಪರಸ್ತ್ರೀ ಪರಪುರುಷ ಇನ್ನೊಂದು ಜಾಗ್ರತೆ, ಸ್ವಲ್ಪ ಊಟ ಉಪಚಾರಗಳಲ್ಲಿ ಸ್ವಲ್ಪ ಜಾಗ್ರತೆ, ಕುಟುಂಬದ ಮಾಧುರ್ಯ ಇರತಕ್ಕಂಥದ್ದಿರುತ್ತೆ, ತಾಯಿಯ ಸಹಕಾರ, ಸಂಗಾತಿಯ ಸಹಕಾರ ಇರತಕ್ಕಂಥ ದಿನ. ಕುಂಭರಾಶಿ, ಕುಜ ಕಟ್ಟಿ ಹಾಕಿಬಿಟ್ಟಿದ್ದಾನೆ, ಭಾಗ್ಯದಲ್ಲೂ ಚಂದ್ರ, ಕುಜನ ಸಾರ, ಕುಜ ಶುಕ್ರನ್ ಸಾರ. ಸೊ ಇವತ್ತೊಂದು ವಿಶೇಷ ಶುಭ ಸುದ್ದಿ, ಓಡಾಟ, ಒದ್ದಾಡಿ, ಎಳೆದಾಡಿ ಮಾಡಿ ಒಂದು ಹಂತಕ್ಕೆ ತಂದು ನಿಲ್ಸ್ಕೊಂಡಿರ್ತಕ್ಕಂಥ ಒಂದು ಭಾವ ಚೆನ್ನಾಗಿದೆ, ಕೈಗೆ ಹತ್ತುತ್ತೆ. ನಿಮ್ಮ ಕಾರ್ಯ ಕೆಲಸ ಹತ್ತುತ್ತದೆ. ಬ್ಯೂಟಿಫುಲ್ ಬ್ಯೂಟಿಫುಲ್ ಪ್ರಭಾವ. ತುಂಬಾ ಒಂದು 9 ವಾರ, 9 ದಿನ, 9 ತಿಂಗಳಿಂದ ಯಾವುದೋ ಒಂದು ದೊಡ್ಡ ಕಾರ್ಯ ನಿಮ್ಮ ಮಟ್ಟಕ್ಕೆ ಅದು ದೊಡ್ಡದು. ಅದು 10,000 ಇರ್ಬೋದು, 10 ಲಕ್ಷ ಇರ್ಬೋದು, 10 ಕೋಟಿ ಇರ್ಬೋದು. ಯಾವುದೋ ಒಂದು ಶುಭ ಸುದ್ದಿ ವ್ಯವಹಾರ ಮುಖೇನ, ಉದ್ಯೋಗ ಮುಖೇನ, ಕುಟುಂಬ ಮುಖೇನ ಪಡೆಯುತ್ತೇವೆ. ಯಾಕೆಂದ್ರೆ ಶುಕ್ರನ್ ಸಾರದಲ್ಲಿ ಇದ್ದಾನೆ ಕುಜ. ಸಂಗಾತಿ ಜೊತೆ ಮಧುರವಾಗಿ. ಇನ್ನು ವಿಶೇಷವಾಗಿ ಮೀನರಾಶಿ, ಚಂದ್ರ ಕುಜನ ಸಾರ, ಕುಜ 6ನೇ ಮನೆ, ಶುಕ್ರನ ಸಾರ. ಸೊ ಅಷ್ಟಮಾಧಿಪತಿಯ ಪ್ರಭಾವ, ಒದ್ದಾಟವೇ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ಅಷ್ಟಮದಲ್ಲಿರೋದ್ರಿಂದ, ಯೋಗಕಾರಕ ಅಷ್ಟಮದಲ್ಲಿರೋದ್ರಿಂದ ದೂರದ ಕೆಲಸ, ದೂರದ ವ್ಯವಹಾರ, ಯಾರೋ ಬೇರೆಯವರಿಂದ ಇಲ್ಲ ತುಂಬಾ ಹತ್ತಿರದವರಿಂದ, ಪರಪುರುಷರಿಂದ, ಪರಸ್ತ್ರೀಯರಿಂದ, ಶತ್ರುಗಳಿಂದ ಒಂದು ರೀತಿ ಬಾಧೆ, ಗೊತ್ತೋ ಗೊತ್ತಿಲ್ಲದೆಯೋ ಪಾಯಸ ಬಿಟ್ಟು ಇನ್ನೊಂದು ಪಾಯಸ, ಇನ್ನೊಂದು ಲೋಟ ಅಂತ ಏನಾದ್ರೂ ನೋಡ್ತಿದ್ದವ್ರಿಗಂತೂ ಸ್ವಲ್ಪ ನೋವು ನಿಶ್ಚಿತ. ಜಾಗ್ರತೆ. ಕಲಹಗಳುಂಟು, ಕಿರಿಕಿರಿ ಉಂಟು, ಮಾನಸಿಕ ಟೆನ್ಷನ್ ಉಂಟು, ಪೈಲ್ಸ್ ಪ್ರಾಬ್ಲಮ್, ಪಿಸ್ಟುಲಾ ಪ್ರಾಬ್ಲಮ್, ಓವರ್ ಹೀಟ್ ಪ್ರಾಬ್ಲಮ್, ಯುರಿನರಿ ಇನ್ಫೆಕ್ಷನ್, ಸೆಕ್ಷುವಲ್ ಪ್ರಾಬ್ಲಮ್ಸ್, ಹಾರ್ಟ್ ಪ್ರಾಬ್ಲಮ್, ಕೊಲೆಸ್ಟ್ರಾಲ್ ಪ್ರಾಬ್ಲಮ್. ಆರೋಗ್ಯದ ಕಡೆ ಗಮನ ಕೊಡಿ. ಒಂದು ಒಳ್ಳೆ ಡಾಕ್ಟರ್ ಹತ್ರ ತಪಾಸಣೆ ಮಾಡಿಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.